ಓಕೆ, ನಾನು ಮುಂದಿನ 2 ತರಗತಿಗಳಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರದ ಯೂನಿಟ್ ನಂಬರ್ 21 ಮತ್ತು 24 ತನಕ 4 ಯೂನಿಟ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಫಸ್ಟ್ ಆಫ್ ಆಲ್ ಏನು ಸಾರ್ವಜನಿಕ ಹಣಕಾಸು ಅಥವಾ ಸಾರ್ವಜನಿಕ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ನಾವು ಮೊದಲನೇದಾಗಿ ನಾವು ಕ್ಲಿಯರ್ ಮಾಡಬೇಕು. ಓಕೆ, ಸಾರ್ವಜನಿಕ ಅರ್ಥಶಾಸ್ತ್ರ ಅಂದ್ರೆ ಅದು ಇಟ್ ಈಸ್ ಎ ಬ್ರಾಂಚ್ ಆಫ್ ಎಕನಾಮಿಕ್ಸ್. ಸಾರ್ವಜನಿಕ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದ ಒಂದು ಭಾಗ. ಓಕೆ, ಇಟ್ ಡೀಲ್ಸ್ ವಿತ್ ಗವರ್ಮೆಂಟ್ಸ್ ಎಕನಾಮಿಕ್ ಆಕ್ಟಿವಿಟಿ ಅಥವಾ ಪಬ್ಲಿಕ್ ಎಕನಾಮಿಕ್ಸ್ ಇಸ್ ಎ ಬ್ರಾಂಚ್ ಆಫ್ ಎಕನಾಮಿಕ್ಸ್. It deals with government's economic activities like public income or government's income, expenditure, government debt, deficit financing, etc. Okay, totally it deals with what government's economic activity. Okay, ಸಾರ್ವಜನಿಕ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದ ಒಂದು ಭಾಗವಾಗಿದೆ ಮತ್ತು ಇದು ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತದೆ. ಸರ್ಕಾರದ ಆರ್ಥಿಕ ಚಟುವಟಿಕೆಗಳಾದ ಸಾರ್ವಜನಿಕ ಹೇಗೆ ಸರ್ಕಾರವು ವರಮಾನವನ್ನ ಅಥವಾ ಆದಾಯವನ್ನ ಸಾರ್ವಜನಿಕ ಆದಾಯವನ್ನ ಸಂಗ್ರಹಿಸ್ತದೆ, ಆದಾಯದ ಮೂಲಗಳು ಯಾವುವು, ತೆರಿಗೆತರ ಮೂಲಗಳು ಯಾವುವು, ಕ್ಯಾನನ್ ಆಫ್ ಟ್ಯಾಕ್ಸೇಷನ್ ತೆರಿಗೆಯ ತತ್ವಗಳು ಏನು, ಮತ್ತೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಥವಾ ಸಾರ್ವಜನಿಕ ವೆಚ್ಚ ಅಂದ್ರೆ ಏನು, ಸಾರ್ವಜನಿಕ ವೆಚ್ಚ ಯಾಕೆ ಮಾಡ್ತದೆ, ಸಾರ್ವಜನಿಕ ವೆಚ್ಚದ ತತ್ವಗಳು ಯಾವುವು ಅಥವಾ ಕ್ಯಾನನ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ಮತ್ತೆ ವ್ಯಾಗ್ನರ್ಸ್ ಲಾ ಅಥವಾ ಸಾರ್ವಜನಿಕ ವೆಚ್ಚ ಸಿದ್ಧಾಂತ, ವ್ಯಾಗ್ನರ್ ಅವರು ಸಿದ್ಧಪಡಿಸಿದ ಸಾರ್ವಜನಿಕ ವೆಚ್ಚದ ಸಿದ್ಧಾಂತ ಏನು, ಮತ್ತೆ ಪಬ್ಲಿಕ್ ಡೆಪ್ಟ್ ಅಥವಾ ಸಾರ್ವಜನಿಕ ಸಾಲ ಇದರ ಬಗ್ಗೆ, ಮತ್ತು ಲಾಸ್ಟ್ ಡೆಫಿಸಿಟ್ ಫೈನಾನ್ಸಿಂಗ್ ಅಥವಾ ಕೊರತೆ ಹಣಕಾಸು, ಈ ಎಲ್ಲ ವಿಷಯಗಳ ಬಗ್ಗೆ ಸಾರ್ವಜನಿಕ ಅರ್ಥಶಾಸ್ತ್ರವು ಸ್ಟಡಿಯನ್ನ ಮಾಡ್ತದೆ. ಓಕೆ, ಒಟ್ಟಿನಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರ ಅಂದ್ರೆ ಅದು ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ಅಂತ ಒಂದು ಭಾಗ ಅಥವಾ ಒಂದು ಅರ್ಥಶಾಸ್ತ್ರದ ಒಂದು ಭಾಗ. ಓಕೆ, ಈ 19ನೇ ಯೂನಿಟ್ ನಿಂದ 24 ಯೂನಿಟ್ ತನಕ ಸಾರ್ವಜನಿಕ ಅರ್ಥಶಾಸ್ತ್ರವು ಒಳಗೊಂಡಿದೆ. ಓಕೆ, ಅದರಲ್ಲಿ ನಾನು 21 ಯೂನಿಟ್ ಇಂದ 24 ಯೂನಿಟ್ ತನಕ ನಾನು ಮುಂದಿನ 2 ಗಂಟೆಗಳಲ್ಲಿ ಅಥವಾ ಮುಂದಿನ 2 ತರಗತಿಗಳಲ್ಲಿ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಈಗ ನಾನು 21 ಚಾಪ್ಟರ್ ನಿಮಗೆ ಅಥವಾ ಘಟಕ ಇರುವಂತದ್ದು ತೆರಿಗೆಯ ಪರಿಣಾಮಗಳು ಅಥವಾ ಎಫೆಕ್ಟ್ಸ್ ಆಫ್ ಟ್ಯಾಕ್ಸೇಷನ್ ಅಂತ ಹೇಳಿ. ಓಕೆ, ತೆರಿಗೆಯ ಪರಿಣಾಮಗಳು ಏನು, ಸರ್ಕಾರ ತೆರಿಗೆಯನ್ನ ವಿಧಿಸಿದಾಗ ಒಂದು ಇಕಾನಮಿ ಮೇಲೆ ಯಾವ ಪರಿಣಾಮಗಳು ಉಂಟಾಗ್ತದೆ ಅನ್ನೋದನ್ನ ಈ ಚಾಪ್ಟರ್, ಈ ಘಟಕವು ನಿಮಗೆ ವಿವರಿಸ್ತದೆ. ಓಕೆ, ಮೊದಲನೇದಾಗಿ ತೆರಿಗೆ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಾಗಬೇಕು. ವಾಟ್ ಈಸ್ ಟ್ಯಾಕ್ಸ್ ಅಂತ ಹೇಳಿ. Okay, tax is a compulsory payment to the government without any direct benefit ಅಂತ ಒಂದು ಡೆಫಿನೇಷನ್ ಹೇಳ್ತದೆ. Tax is a compulsory payment by the citizen to the government without any direct benefit. Okay, tax is a compulsory payment by the citizen of that country without expecting reciprocal benefit or no quid pro quo. There is no reciprocal there is no reciprocal demand for that or the benefit for that. Okay, ತೆರಿಗೆ ಎಂದರೆ ಸರ್ಕಾರಕ್ಕೆ ಸಾರ್ವಜನಿಕರು ಅಥವಾ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತನ್ನ ಸರ್ಕಾರಕ್ಕೆ ಕಡ್ಡಾಯವಾಗಿ ಕೊಡಬೇಕಾದ ಕೊಡುಗೆ ಅಥವಾ ಕೊಡುಗೆಯೇ ತೆರಿಗೆಯಾಗಿದೆ. ಓಕೆ, ಒಂದು ದೇಶದ ಪ್ರಜೆಯು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ತನ್ನ ಸರ್ಕಾರಕ್ಕೆ ಕಡ್ಡಾಯವಾಗಿ ಕೊಡಬೇಕಾದ ತನ್ನ ಆದಾಯದ ಒಂದು ಭಾಗವೇ ತೆರಿಗೆ ಅಂತ ಹೇಳ್ಬೋದು. ಓಕೆ, ಎಲ್ಲಾ ಪ್ರಜೆಗಳು ಅಥವಾ ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರಿಗೆ ಒಂದು ಲಿಮಿಟ್ಗಿಂತ ಜಾಸ್ತಿ ಇನ್ಕಮ್ ಇದೆ, ಅವರು ಕಡ್ಡಾಯವಾಗಿ ಸರ್ಕಾರಕ್ಕೆ ತನ್ನ ಆದಾಯದ ಒಂದು ಭಾಗವನ್ನು ಕೊಡಲೇಬೇಕಾಗಿರುತ್ತದೆ. ಅದಕ್ಕೆ ಪ್ರತಿಫಲವಾಗಿ ಅವರು ಏನನ್ನೂ ಅಪೇಕ್ಷೆ ಮಾಡುವ ಆಗಿಲ್ಲ. ಓಕೆ, ಇದನ್ನು ತೆರಿಗೆ ಅಂತೇಳಿ ಕರೀತೇವೆ. ತೆರಿಗೆ ಎಂದರೆ ಒಂದು ದೇಶದ ಪ್ರಜೆಗಳು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ತನ್ನ ಸರ್ಕಾರಕ್ಕೆ ಕಡ್ಡಾಯವಾಗಿ ಕೊಡಬಹುದಾದ ಕೊಡುಗೆಯೇ ತೆರಿಗೆ ಅಂತೇಳಿ ಹೇಳ್ಬಹುದು. ಓಕೆ, ಈಗ ತೆರಿಗೆಯ ಪರಿಣಾಮಗಳು ಏನು ಅನ್ನೋದು ಈ ಚಾಪ್ಟರ್ ನ ಮುಖ್ಯವಾದ ಉದ್ದೇಶ. ತೆರಿಗೆಯನ್ನ ವಿಧಿಸಿದಾಗ, ಒಂದು ದೇಶದಲ್ಲಿ ತೆರಿಗೆಯನ್ನ ವಿಧಿಸಿದಾಗ ಅದು ಆದಾಯದ ಮೇಲೆ, ವಿತರಣೆಯ ಮೇಲೆ ಮತ್ತು ಉತ್ಪಾದನೆಯ ಮೇಲೆ, ಹಣದುಬ್ಬರದ ಹತೋಟಿಯ ಮೇಲೆ,
ಆರ್ಥಿಕ ಮುಗ್ಗಟ್ಟಿನ ಮೇಲೆ ಹೇಗೆಲ್ಲ ಪರಿಣಾಮವನ್ನು ಆರ್ಥಿಕ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಹೇಗೆ ಪರಿಣಾಮವನ್ನ ಬೀರುತ್ತದೆ ಅನ್ನೋದನ್ನ ಈ ಚಾಪ್ಟರ್, ಈ ಘಟಕವು ಸ್ಟಡಿ ಮಾಡ್ತದೆ. ಓಕೆ, ಉತ್ಪಾದನೆ ಮೇಲೆ ಏನು ಪರಿಣಾಮ ಬೀರುತ್ತದೆ, ವಿತರಣೆಯ ಮೇಲೆ ಏನು ಪರಿಣಾಮ ಬೀರುತ್ತದೆ, ಮತ್ತು ಉದ್ಯೋಗದ ಮೇಲೆ ಏನು ಪರಿಣಾಮ ಬೀರುತ್ತದೆ, ಸೇವಿಂಗ್ ಮೇಲೆ ಅಥವಾ ಉಳಿತಾಯದ ಮೇಲೆ ಏನು ಪರಿಣಾಮ ಬೀರುತ್ತದೆ ಅನ್ನೋದನ್ನು ಈ ಘಟಕವು ಅಧ್ಯಯನ ಮಾಡ್ತದೆ. ಓಕೆ, ಈಗ ಪ್ರೊಫೆಸರ್ ಡಾಲ್ಟನ್ ಅನ್ನುವಂತ ಒಬ್ಬ ಅರ್ಥಶಾಸ್ತ್ರಜ್ಞರು ಏನು ಆದಾಯ ತೆರಿಗೆಯ ಪರಿಣಾಮವನ್ನು ಪ್ರಮುಖವಾಗಿ 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಅಕಾರ್ಡಿಂಗ್ ಟು ಡಾಲ್ಟನ್ he divided effects of taxation into 3 categories. He divided 3 effects of taxation. Okay, ಅವನು ತೆರಿಗೆಯ ಪರಿಣಾಮವನ್ನು 3 ವಿಭಾಗಗಳಾಗಿ ಅಥವಾ 3 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು, ಉತ್ಪಾದನೆಯ ಮೇಲೆ ತೆರಿಗೆಯ ಪರಿಣಾಮ ಅಥವಾ ಎಫೆಕ್ಟ್ಸ್ ಆನ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಉತ್ಪಾದನೆಯ ಮೇಲೆ ಪರಿಣಾಮ. ಉತ್ಪಾದನೆಯ ಮೇಲೆ ಒಂದು ದೇಶದ ಉತ್ಪಾದನೆಯ ಮೇಲೆ ತೆರಿಗೆಯನ್ನು ಹೆಚ್ಚು ಮಾಡಿದಾಗ ಮತ್ತು ಕಡಿಮೆ ಮಾಡಿದಾಗ ಯಾವ ಪರಿಣಾಮ ಉಂಟಾಗ್ತದೆ, ದಟ್ ಇಸ್ ಎಫೆಕ್ಟ್ಸ್ ಆನ್ ಪ್ರೊಡಕ್ಷನ್. ಸೆಕೆಂಡ್ ಒನ್, ಎಫೆಕ್ಟ್ಸ್ ಆನ್ ಡಿಸ್ಟ್ರಿಬ್ಯೂಷನ್, ವಿತರಣೆಯ ಮೇಲೆ ಯಾವ ಪರಿಣಾಮ ಬೀಳ್ತದೆ. ಥರ್ಡ್ ಒನ್, ಇತರೆ ಪರಿಣಾಮಗಳು ಅಥವಾ ಅದರ್ ಎಫೆಕ್ಟ್ಸ್ ಅಂತ. ಅದರ್ ಎಫೆಕ್ಟ್ಸ್ ಬ್ರಾಡ್ ಆಗಿ ಪ್ರೊಫೆಸರ್ ಡಾಲ್ಟನ್ ಅವರು ತೆರಿಗೆಯ ಪರಿಣಾಮವನ್ನು ಪ್ರಮುಖವಾಗಿ 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಓಕೆ, ಒಂದು ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಅಂಡ್ ಅದರ್ ಎಫೆಕ್ಟ್ಸ್ ಅಂತ. ಓಕೆ, ಅದರಲ್ಲಿ ಈಗ ಪ್ರೊಡಕ್ಷನ್ ಮೇಲೆ ಹೇಗೆ ಪರಿಣಾಮ ಬೀಳ್ತದೆ, ಯಾವುದೆಲ್ಲ ಪರಿಣಾಮ ಬೀಳ್ತದೆ ಎನ್ನುವುದನ್ನು ನೋಡಿದ್ರೆ, ಎಫೆಕ್ಟ್ಸ್ ಆನ್ ಪ್ರೊಡಕ್ಷನ್. ಓಕೆ, ಅದರಲ್ಲಿ ಮೊದಲನೇದು ಕೆಲಸ, ಉಳಿತಾಯ ಮತ್ತು ಹೂಡಿಕೆಯ ಸಾಮರ್ಥ್ಯದ ಮೇಲೆ ಪರಿಣಾಮ. ಓಕೆ, ಅದರಲ್ಲಿ ಒಂದನೇದು ಕೆಲಸ, ಉಳಿತಾಯ ಮತ್ತು ಹೂಡಿಕೆಯ ಸಾಮರ್ಥ್ಯದ ಮೇಲೆ ಪರಿಣಾಮ. ಎಫೆಕ್ಟ್ಸ್ ಆನ್ ಎಬಿಲಿಟಿ ಟು ವರ್ಕ್, ಎಬಿಲಿಟಿ ಟು ಸೇವ್ ಅಂಡ್ ಇನ್ವೆಸ್ಟ್. ಓಕೆ, ಎಬಿಲಿಟಿ ಮೇಲೆ ತೆರಿಗೆಯನ್ನ ವಿಧಿಸಿದಾಗ, ಆನ್ ಇಂಪೋಸಿಷನ್ ಆಫ್ ಟ್ಯಾಕ್ಸ್, ವಾಟ್ಸ್ ಎಫೆಕ್ಟ್ಸ್ ಆನ್ ಎಬಿಲಿಟಿ ಟು ವರ್ಕ್, ಎಬಿಲಿಟಿ ಟು ಸೇವ್, ಎಬಿಲಿಟಿ ಟು ಇನ್ವೆಸ್ಟ್ಮೆಂಟ್. ಓಕೆ, ಅದು ಒಂದು ಭಾಗ. ಓಕೆ, ಅಂದ್ರೆ ತೆರಿಗೆಯನ್ನ ವಿಧಿಸಿದ ಮೇಲೆ ಕೆಲಸದ ಸಾಮರ್ಥ್ಯದ ಮೇಲೆ ಏನು ಪರಿಣಾಮ ಬೀಳ್ತದೆ ಅನ್ನುವಂಥದ್ದು. ಏನಾಗ್ತದೆ, ತೆರಿಗೆಯನ್ನ ವಿಧಿಸಿದಾಗ ಕೆಲಸದ ಸಾಮರ್ಥ್ಯ, ಜನರ ಕೆಲಸದ ಸಾಮರ್ಥ್ಯ ಏನಾಗ್ತದೆ, ತೆರಿಗೆ ಅವನಿಗೆ ಈಗ 1 ಲಕ್ಷ ಇನ್ಕಮ್ ಇದ್ರೆ ಅಥವಾ 5 lakh ಇನ್ಕಮ್ ಇದ್ರೆ ಅವನಿಗೆ 10% ತೆರಿಗೆಯನ್ನು ಹಾಕಿದಾಗ ಅವನಿಗೆ ಏನು ಸಾಮರ್ಥ್ಯ, ಅವನಿಗೆ ಏನು 10% ಅವನು ತೆರಿಗೆಯನ್ನ ಕೊಡ್ಬೇಕಾಗ್ತದೆ. ಆಗ ಅವನ ಒಂದು ನಿರ್ದಿಷ್ಟ ಪೋರ್ಷನ್ ಆಫ್ ಇನ್ಕಮ್ ಸರ್ಕಾರಕ್ಕೆ ಹೋಗ್ತದೆ. ಅವನಿಗೆ ಸಾಮರ್ಥ್ಯ, ಆಗ ಕೆಲಸದ ಸಾಮರ್ಥ್ಯ ಕಡಿಮೆ ಆಗ್ತದೆ ಅಂತ ಹೇಳಿ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ತೆರಿಗೆಯನ್ನು ವಿಧಿಸಿದಾಗ ತೆರಿಗೆ ಪಾವತಿದಷ್ಟು ಪ್ರಮಾಣದಲ್ಲಿ ಜನರ ಕೈಯಿಂದ ಸರ್ಕಾರಕ್ಕೆ ಹಣದ ವರ್ಗಾವಣೆ ಆಗ್ತದೆ. ಆಗ ದಕ್ಷತೆ, ಕೆಲಸದ ದಕ್ಷತೆಯಲ್ಲಿ ಕಡಿಮೆ ಆಗ್ತದೆ ಅನ್ನುವಂಥದ್ದು ಒಂದು ಪರಿಣಾಮ. ಎರಡನೇದು ಉಳಿತಾಯದ ಸಾಮರ್ಥ್ಯ. ಯಾವಾಗ ತೆರಿಗೆಯನ್ನು ವಿಧಿಸಿದಾಗ ಜನರ ಮೇಲೆ, ಸೇವಿಂಗ್ ಮೇಲೆ ಯಾವ ಪರಿಣಾಮ ಬೀರುತ್ತದೆ, ತಮ್ಮ ಉಳಿತಾಯದ ಅಥವಾ ಆದಾಯದ ಒಂದು ಪೋಷಣೆಯನ್ನು ಅವರು ಸರ್ಕಾರಕ್ಕೆ ತೆರಿಗೆಯನ್ನು ಕೊಡುವುದರಿಂದ ಅವರ ಉಳಿತಾಯದ ಪ್ರಮಾಣ ಕಡಿಮೆ ಆಗ್ತದೆ. ಉಳಿತಾಯದ ಪ್ರಮಾಣ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಪ್ರಮಾಣ ಕಡಿಮೆ ಆಗ್ತದೆ. ಮೂರನೇದು ಹೂಡಿಕೆಯ ಸಾಮರ್ಥ್ಯದ ಪರಿಣಾಮ. ಹೂಡಿಕೆಯ ಸಾಮರ್ಥ್ಯದ ಪರಿಣಾಮ ಅಥವಾ ಇನ್ವೆಸ್ಟ್ಮೆಂಟ್. ಹೂಡಿಕೆಯ ಸಾಮರ್ಥ್ಯದ ಪರಿಣಾಮ, ಅವರು ಒಂದು ನಿರ್ದಿಷ್ಟ ಭಾಗವನ್ನು ತಮ್ಮ ನಿರ್ದಿಷ್ಟ ಭಾಗವನ್ನು ಹೂಡಿಕೆಯ ಪರಿಣಾಮ ಅವರ ಹೂಡಿಕೆಯ ಸಾಮರ್ಥ್ಯ ಕಡಿಮೆ ಆಗ್ತದೆ. ಕೆಲಸದ ಸಾಮರ್ಥ್ಯ ಕಡಿಮೆ ಆಗ್ತದೆ, ಉಳಿತಾಯ ಸಾಮರ್ಥ್ಯ ಕಡಿಮೆ ಆಗ್ತದೆ, ಹೂಡಿಕೆಯ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದೆ. ಪರಿಣಾಮ. ಎರಡನೇದು ಕೆಲಸದ ಉಳಿತಾಯದ ಮತ್ತು ಹೂಡಿಕೆ ಇಚ್ಛೆಯ ಮೇಲೆ ಪರಿಣಾಮ ಅಥವಾ ಎಫೆಕ್ಟ್ ಆನ್ ಡಿಸೈರ್ ಟು ವರ್ಕ್, ಡಿಸೈರ್ ಟು ಸೇವ್, ಡಿಸೈರ್ ಟು ಇನ್ವೆಸ್ಟ್ಮೆಂಟ್. ಡಿಸೈರ್ ಮೇಲೆ ಏನಾಗ್ತದೆ,
ಕೆಲಸ ಮಾಡುವ ಇಚ್ಛೆ ಅಥವಾ ಡಿಸೈರ್ ಟು ವರ್ಕ್ ಏನಾಗ್ತದೆ? ಡಿಸೈರ್ ಯಾವ ಹೆಚ್ಚು ತೆರಿಗೆಯನ್ನು ವಿಧಿಸಿದರೆ ಸರ್ಕಾರ ಜನರಿಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಕೇಳಿಸ್ತಾ ಇಲ್ಲ. ಕಟ್ಟಾಗಿದೆ. ಸರಿ ಕೇಳಿಸ್ತಾ ಇಲ್ಲ. ಬ್ರೇಕ್ ಆಗಿದೆ. ಇಲ್ಲ ಸರ್, ಈಗ ಕಮ್ಮಿ ಕೇಳಿಸ್ತಾ ಇದೆ. ಡಿಸೈರ್ ಟು ವರ್ಕ್ ಮಾಡುವ ಅಭಿಲಾಷೆ ಅಥವಾ ಇಚ್ಛೆ ಕಡಿಮೆ ಆಗ್ತದೆ. ಯಾಕಂದ್ರೆ ನಾನು ಎಷ್ಟೇ ವರ್ಕ್ ಮಾಡಿದ್ರು, ಎಷ್ಟೇ ಅರ್ನ್ ಮಾಡಿದ್ರು ಅದರ ಹೆಚ್ಚಿನ ಪ್ರಮಾಣವನ್ನು ಸರ್ಕಾರ ಕೊಡಬೇಕಾಗಿರುವುದರಿಂದ ಅವರು ಮಾಡುವ ಕೆಲಸ ಮಾಡಲಿಕ್ಕೆ ಇಚ್ಛೆ ಕಡಿಮೆ ಆಗ್ತದೆ ಅನ್ನುವಂಥದ್ದು ಮೊದಲ ಪರಿಣಾಮ. ಎರಡನೇದು ಉಳಿತಾಯದ ಇಚ್ಛೆ. ಉಳಿತಾಯ ಮಾಡಲಿಕ್ಕೆ ಅದು ಯಾವ ರೀತಿಯ ತೆರಿಗೆಯನ್ನ ಸರ್ಕಾರ ವಿಧಿಸ್ತದೆ ಅದರ ಮೇಲೆ ಉಳಿತಾಯದ ಇಚ್ಛೆಯ ಪರಿಣಾಮ ಇರ್ತದೆ. ಈಗ ಪ್ರೋಗ್ರೆಸಿವ್ ಟ್ಯಾಕ್ಸ್ ಸರ್ಕಾರ ವಿಧಿಸಿದಾಗ ಅಥವಾ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದ್ರೆ ಯಾರಿಗೆ ಹೆಚ್ಚು ಇನ್ಕಮ್ ಇರ್ತದೆ ಅವರಿಗೆ ಹೆಚ್ಚಿನ ಪ್ರಮಾಣದ ತೆರಿಗೆ, ಯಾರಿಗೆ ಕಡಿಮೆ ಇನ್ಕಮ್ ಇರ್ತದೆ ಅವರಿಗೆ ಕಡಿಮೆ ಪ್ರಮಾಣದ ತೆರಿಗೆಯನ್ನು ವಿಧಿಸಿದಾಗ ಏನು ಉಳಿತಾಯದ ಇಚ್ಛೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಆದರೆ ಯಾವಾಗ ಪ್ರಪೋರ್ಷನೇಟ್ ತೆರಿಗೆ ಅಥವಾ ಏಕರೂಪದ ತೆರಿಗೆ ಒಂದೇ ರೀತಿಯ ತೆರಿಗೆಯನ್ನ ವಿಧಿಸಿದಾಗ ಉಳಿತಾಯದ ಮೇಲೆ ಪರಿಣಾಮ ಬೀಳ್ತದೆ. ಅಥವಾ ರಿಗ್ರೆಸಿವ್ ಟ್ಯಾಕ್ಸ್, ಯಾರಿಗೆ ಕಡಿಮೆ ಇನ್ಕಮ್ ಇದೆ ಅವರಿಗೆ ಹೆಚ್ಚಿನ ಪ್ರಮಾಣದ ಟ್ಯಾಕ್ಸ್, ಯಾರಿಗೆ ಹೆಚ್ಚಿನ ಇನ್ಕಮ್ ಇದೆ ಅವರಿಗೆ ಕಡಿಮೆ ಪ್ರಮಾಣದ ಟ್ಯಾಕ್ಸ್, ಈ ರೀತಿ ಹಾಕಿದಾಗ ರಿಗ್ರೆಸಿವ್ ಟ್ಯಾಕ್ಸ್ ಹಾಕಿದಾಗ ಉಳಿತಾಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತದೆ ಎಂದು ಎಕನಾಮಿಕ್ಸ್ಗಳು ಹೇಳ್ತಾರೆ. ಹೂಡಿಕೆಯ ಇಚ್ಛೆ ತೆರಿಗೆಗಳು ಹೂಡಿಕೆಯ ಇಚ್ಛೆಯ ಮೇಲೆ ಕೂಡ ಪರಿಣಾಮ ಬೀಳ್ತದೆ. ಓಕೆ, ಯಾವ ಹೆಚ್ಚು ತೆರಿಗೆಯನ್ನು ವಿಧಿಸುತ್ತದೆ ಸರ್ಕಾರ ಆಗ ಹೂಡಿಕೆ ಮಾಡುವ ಸಾಮರ್ಥ್ಯ ಕೂಡ ಕಡಿಮೆ ವಿಧಾನದ ಮೇಲಿನ ಪರಿಣಾಮ ಏನಾಗ್ತದೆ? ಪ್ಯಾಟರ್ನ್ ಆಫ್ ಪ್ರೊಡಕ್ಷನ್ ಏನು? ಥರ್ಡ್ ಒನ್ ಉತ್ಪಾದನಾ ರಚನೆ ಅಥವಾ ವಿಧಾನದ ಮೇಲೆ ತೆರಿಗೆಯ ಪರಿಣಾಮ ಏನು ಅಂತ ಎಫೆಕ್ಟ್ ಆನ್ ಟ್ಯಾಕ್ಸ್ ಆನ್ ಕಾಂಪೋಸಿಷನ್ ಆಫ್ ಆರ್ ಪ್ಯಾಟರ್ನ್ ಆಫ್ ಪ್ರೊಡಕ್ಷನ್. ಉತ್ಪಾದನಾ ವಿಧಾನದ ಮೇಲೆ ಯಾವ ಪರಿಣಾಮ ಬೀರ್ತದೆ ತೆರಿಗೆಯನ್ನು ವಿಧಿಸಿದಾಗ ಅಂತ ನೋಡಿದ್ರೆ, ಯಾವುದೋ ಒಂದು ಪ್ರದೇಶ ಅಂಡರ್ ಅಥವಾ ಪ್ರೋಗ್ರೆಸ್ ಆಗಿರೋದಿಲ್ಲ ಅಥವಾ ಕಡಿಮೆ ಅಭಿವೃದ್ಧಿ. ಹಲೋ ಸರ್ ಕೇಳಿಸ್ತಾ ಇದ್ದೇನೆ ಹೇಳೋದು. ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ ಸರ್. ಹಲೋ ಸರ್, ಈಗ ಕೇಳಿಸ್ತಿದೆ, ಹೇಳಿ ಸರ್. ಮಾತಾಡಿ ಸರ್. ಹಲೋ, ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಇವಾಗ ಕೇಳಿಸ್ತಾ ಇದೆ ಸರ್. ಇಲ್ಲ, ಅವಾಗ್ಲೇ ನಿಮ್ ವಾಯ್ಸ್ ಲೋ ಆಗಿತ್ತು ಸರ್, ಕೇಳಿಸ್ತಾ ಇರ್ಲಿಲ್ಲ ಯಾರಿಗೂನು. ತುಂಬಾ ಸ್ಲೋ ಆಗಿ ಕೇಳಿಸ್ತಾ ಇತ್ತು ವಾಯ್ಸ್. ಓಕೆ,
ಪ್ಯಾಟರ್ನ್ ಆಫ್ ಪ್ರೊಡಕ್ಷನ್ ಅದು ಉತ್ಪಾದನಾ ರಚನೆಯ ಅಥವಾ ವಿಧಾನದ ಮೇಲಿನ ಪರಿಣಾಮ ಏನು ಅಂತ ಹೇಳಿದ್ರೆ, ಒಂದು ಪ್ರದೇಶದಲ್ಲಿ ಯಾವಾಗ ಅಂಡರ್ ಡೆವಲಪ್ಡ್ ಏರಿಯಾ ಅಂತ ಇರ್ತದೆ ಅಲ್ಲಿಗೆ ಉತ್ಪಾದನಾ ಚಟುವಟಿಕೆಗಳು ಮೂವ್ ಆಗ್ತದೆ. ಯಾವುದು ಡೆವಲಪ್ಡ್ ಏರಿಯಾ ಇರ್ತದೆ, ಬಾಂಬೆ ಅಂತ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೆಚ್ಚು ತೆರಿಗೆಯನ್ನು ವಿಧಿಸುವುದರ ಮೂಲಕ ಯಾವ ಪ್ರದೇಶ ಅಂಡರ್ ಡೆವಲಪ್ಡ್ ಇರ್ತದೆ ಅಲ್ಲಿ ಹೊಸ ಹೊಸ ಕೈಗಾರಿಕೆಗಳು ಬರ್ತದೆ. ಗವರ್ಮೆಂಟ್ ತೆರಿಗೆಯನ್ನು ಕಲೆಕ್ಟ್ ಮಾಡಿ ಎಲ್ಲಿ ಅಂಡರ್ ಡೆವಲಪ್ಡ್ ಏರಿಯಾ ಇದ್ರೆ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಆಗ ಏನು ಉತ್ಪಾದನಾ ಪ್ಯಾಟರ್ನ್ ಅಥವಾ ಉತ್ಪಾದನಾ ರಚನೆ ಅಂಡರ್ ಡೆವಲಪ್ಡ್ ಏರಿಯಾ ಕೂಡ ಇಂಪ್ರೂವ್ ಆಗ್ತದೆ ಅನ್ನುವಂಥದ್ದು ಮತ್ತೊಂದು ಪರಿಣಾಮ. ಓಕೆ, ಈ ರೀತಿಯಲ್ಲಿ ನಾವು ಮೂರು ನಾಮಗಳನ್ನ ಉತ್ಪಾದನೆಯ ವಿಧಾನದಲ್ಲಿ ನಾವು ನೋಡ್ಬೋದು. ಓಕೆ, ಎರಡನೇದು ವಿತರಣೆಯ ಮೇಲೆ ತೆರಿಗೆಯ ಪರಿಣಾಮ, ಇಫೆಕ್ಟ್ಸ್ ಆನ್ ಡಿಸ್ಟ್ರಿಬ್ಯೂಷನ್. ಓಕೆ, ವಿತರಣೆಯ ಮೇಲೆ ತೆರಿಗೆಯ ಪರಿಣಾಮ. ಓಕೆ, ಅದರಲ್ಲಿ ಫಸ್ಟ್ ಒನ್, ಯಾವ ರೂಪದ ತೆರಿಗೆ ಯಾವ ರೀತಿಯ ಪರಿಣಾಮ ಬೀರ್ತದೆ ಅಂತ ನೋಡಿದ್ರೆ, ಫಸ್ಟ್ ನೇರ ತೆರಿಗೆ ಮತ್ತು ವಿತರಣೆ. ನೇರ ತೆರಿಗೆ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ವಿಧಿಸಿದಾಗ ಅದು ಅನುಕೂಲಕರವಾಗಿರ್ತದೆ, ಯಾವುದೇ ವ್ಯತಿರಿಕ್ತವಾದ ಪರಿಣಾಮ ಬೀರುವುದಿಲ್ಲ. ಆದ್ರೆ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್, ನಾವು ಸರ್ವಿಸ್ ಟ್ಯಾಕ್ಸ್ ಅಥವಾ ಗೂಡ್ಸ್ ವ್ಯಾಟ್ ಹಾಕ್ತೇವೆ, ಗೂಡ್ಸ್ ಮೇಲೆ ತೆರಿಗೆಯನ್ನು ಹಾಕ್ತೇವೆ, ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಗಳಿದೆ, ಅದು ವ್ಯತಿರಿಕ್ತವಾದ ಪರಿಣಾಮವನ್ನ ಬೀರ್ತದೆ. ಅದು ಜನರ ಆದಾಯದ ಪ್ರಮಾಣವನ್ನ ಪರಿಗಣಿಸಿ ತೆರಿಗೆಯನ್ನ ವಿಧಿಸುವುದಿಲ್ಲ. ಯಾವುದರಲ್ಲಿ? ಪರೋಕ್ಷ ತೆರಿಗೆಯಲ್ಲಿ, ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಅದು ವ್ಯತಿರಿಕ್ತವಾದ ಪರಿಣಾಮವನ್ನ ಬೀರ್ತದೆ. ಓಕೆ, ಮತ್ತು ತೆರಿಗೆಯ ವಿಧಾನಗಳು ಅಥವಾ ತೆರಿಗೆಯ ವಿಧಗಳು, ಯಾವ್ಯಾವ ತೆರಿಗೆಯ ವಿಧಗಳಿದೆ ಅದರ ಮೇಲೆ ವಿತರಣೆಯ ಪರಿಣಾಮ ಬೀಳ್ತದೆ. ಯಾವಾಗ ಪ್ರಮಾಣಾನುಗುಣ ತೆರಿಗೆ ಇರ್ತದೆ ಅಥವಾ ಪ್ರಪೋರ್ಷನೇಟ್ ತೆರಿಗೆ ಇರ್ತದೆ ಅಥವಾ ಪ್ರಮಾಣಾನುಗುಣ ತೆರಿಗೆ ಇರ್ತದೆ. ಪ್ರಮಾಣಾನುಗುಣ ತೆರಿಗೆ ಅಂದ್ರೆ ಎಷ್ಟೇ ಇನ್ಕಮ್ ಇದ್ರು, 5 lakh ಇರ್ಲಿ, 10 lakh ಇರ್ಲಿ, 15 lakh ಇರ್ಲಿ, ಅಲ್ಲಿ ಓನ್ಲಿ 10% ರೇಟ್ ಆಫ್ ತೆರಿಗೆ ಇರ್ತದೆ. ಅಥವಾ ಪ್ರಮಾಣಾನುಗುಣ ತೆರಿಗೆ, ಒಂದೇ ರೀತಿಯ ತೆರಿಗೆ, ಆದಾಯದಲ್ಲಿ ಎಷ್ಟೇ ಬದಲಾವಣೆ ಆದ್ರೂ ಕೂಡ ತೆರಿಗೆಯ ಪ್ರಮಾಣ ಏಕರೂಪವಾಗಿರ್ತದೆ ಅಥವಾ 10% ಮಾತ್ರ ಇರ್ತದೆ. ಅದನ್ನು ಪ್ರಮಾಣಾನುಗುಣ ತೆರಿಗೆ ಅಂತೇಳಿ ಕರಿತೀವಿ. ಆಗೇನಾಗ್ತದೆ, ಕಡಿಮೆ ಇನ್ಕಮ್ ಇರುವವರ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನ ಉಂಟಾಗ್ತದೆ. ಅಥವಾ ಪ್ರತಿಗಾಮಿ ತೆರಿಗೆ ಅಥವಾ ರಿಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಥವಾ ಪ್ರತಿಗಾಮಿ ತೆರಿಗೆ, ರಿಗ್ರೆಸಿವ್ ಟ್ಯಾಕ್ಸೇಷನ್. ನಿಮಗೆ ಆದಾಯ ಹೆಚ್ಚಾದಂತೆ ಅಥವಾ ಪ್ರಜೆಗಳ ಆದಾಯ ಹೆಚ್ಚಾದಂತೆ ತೆರಿಗೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುವಂಥದ್ದು, ಅದನ್ನು ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂತೇಳಿ ಕರಿತೀವಿ. ಅದು ಕೂಡ ವ್ಯತಿರಿಕ್ತವಾದ ಪರಿಣಾಮ ಬೀಳ್ತದೆ. ಯಾವಾಗ ಆದಾಯ ಹೆಚ್ಚಾಗ್ತದೆ, 5 lakhಗೆ 10%, ನಿಮ್ಗೆ 10 lakh ಇನ್ಕಮ್ ಆದ್ರೆ 5% ಆಗಿ ಕಡಿಮೆ ಆಗ್ತಾ ಬರುವಂಥದ್ದು. ಅಥವಾ ಆದಾಯದ ಪ್ರಮಾಣ ಜಾಸ್ತಿ ಆಗ್ತಾ ಹೋದಂತೆ ತೆರಿಗೆಯ ಪ್ರಮಾಣ ಕಡಿಮೆ ಆಗುತ್ತಾ ಬರುವುದನ್ನು ನಾವು ರಿಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಂತೇಳಿ ಕರಿತೇವೆ. ಅದು ವಿತರಣೆಯ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನ ಬೀರ್ತದೆ. ಓಕೆ, ವ್ಯತಿರಿಕ್ತವಾದ ಪರಿಣಾಮವನ್ನ ಬೀರ್ತದೆ. ಆದ್ರೆ ಯಾವ ಸಿಸ್ಟಮ್ ಒಳ್ಳೇದು ಅಂತ ಕೇಳಿದ್ರೆ, ಪ್ರಗತಿಪರ ತೆರಿಗೆ ವಿಧಾನ ಇದ್ರೆ ಅನುಕೂಲಕರವಾದ ವಿತರಣೆಯ ಪರಿಣಾಮ ಉಂಟಾಗ್ತದೆ. ಪ್ರಗತಿಪರ ಅಥವಾ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್, ಯಾವ ದೇಶದಲ್ಲಿ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ಇರ್ತದೆ ಅದು ವಿತರಣೆಯ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತದೆ. ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ರೆ ಯಾರಿಗೆ ಕಡಿಮೆ ಇನ್ಕಮ್ ಇದೆ ಅದು ಅವ್ರಿಗೆ ಕಡಿಮೆ ರೇಟ್ ಆಫ್ ತೆರಿಗೆಯ ದರ, ಹೆಚ್ಚಿನ ಇನ್ಕಮ್ ಯಾರಿಗಿರ್ತದೆ ಅವರಿಗೆ ಹೆಚ್ಚಿನ ತೆರಿಗೆಯ ದರವನ್ನ ವಿಧಿಸುವ ಒಂದು ವಿಧಾನ. ಓಕೆ, ಈಗ ತೆರಿಗೆ ಇತರ ಪರಿಣಾಮಗಳು ಏನು? ತೆರಿಗೆ ಅದರ್ ಎಫೆಕ್ಟ್ಸ್ ಆಫ್ ಟ್ಯಾಕ್ಸೇಷನ್. ಓಕೆ, ತೆರಿಗೆಗಳು ಮತ್ತು ಉದ್ಯೋಗ, ಟ್ಯಾಕ್ಸೇಷನ್ ಅಂಡ್ ಎಂಪ್ಲಾಯ್ಮೆಂಟ್. ಓಕೆ, ಏನಾಗ್ತದೆ? ಎಂಪ್ಲಾಯ್ಮೆಂಟ್ ವಿಸ್ತರಣೆ ಆಗ್ತದೆ, ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತದೆ, ಸರ್ಕಾರ ಹೊಸ ಉದ್ದಿಮೆಯನ್ನ ಆರಂಭ ಮಾಡ್ತದೆ, ಆಗ ಹೆಚ್ಚು ಜನರಿಗೆ ಉದ್ಯೋಗ ಸಿಗ್ತದೆ. ಜನರಿಂದ ಸರ್ಕಾರವು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತದೆ ಮತ್ತು ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ಅನ್ನ ಅಥವಾ ಪಬ್ಲಿಕ್ ಗೂಡ್ ಅನ್ನ ಕ್ರಿಯೇಟ್ ಮಾಡ್ತದೆ. ಹೊಸ ಕಾಲೇಜುಗಳನ್ನು ಸ್ಟಾರ್ಟ್ ಮಾಡ್ತದೆ, ಆಸ್ಪತ್ರೆಗಳನ್ನ ಕಟ್ತದೆ, ಬ್ರಿಡ್ಜ್ ಗಳನ್ನ ಕಟ್ತದೆ, ಡ್ಯಾಮ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತದೆ. ಅದೆಲ್ಲ ಪಬ್ಲಿಕ್ ಗೂಡ್ಗಳು. ಅದನ್ನು ಆರಂಭ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಉದ್ಯೋಗದ ಅವಕಾಶ ಹೆಚ್ಚಾಗ್ತದೆ. ತೆರಿಗೆಯ ಮೂಲಕ ಉದ್ಯೋಗದ ಅವಕಾಶ ಹೆಚ್ಚಾಗ್ತದೆ. ಎರಡನೇದು ತೆರಿಗೆಗಳು ಮತ್ತು ಹಣದುಬ್ಬರ, ಟ್ಯಾಕ್ಸೇಷನ್ ಅಂಡ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ತೆರಿಗೆ ಒಂದು ವಿಧಾನ, ಅದನ್ನು ವಿತ್ತೀಯ ನೀತಿ ಅಥವಾ ಫಿಸ್ಕಲ್ ಪಾಲಿಸಿ ಅಂತೇಳಿ ಕರಿತೇವೆ. ವಿತ್ತೀಯ ನೀತಿ ಅಥವಾ ಫಿಸ್ಕಲ್ ಪಾಲಿಸಿ ಅಂತೇಳಿ ಕರಿತೇವೆ. ಯಾವಾಗ ಇನ್ಫ್ಲೇಷನ್ ಗ್ಯಾಲಪಿಂಗ್ ಇದೆ, 5%, 6%, 7% ಇನ್ಫ್ಲೇಷನ್ ಇದೆ, ಅಥವಾ ಹಣದುಬ್ಬರ ಜಾಸ್ತಿ ಆಯ್ತು, ಹಣದ ಮೌಲ್ಯ ಕಡಿಮೆ ಆಯ್ತು, ಹಣಕ್ಕೆ ಯಾವುದೇ ಬೆಲೆ ಇಲ್ಲ, ಆಗ ಏನ್ ಮಾಡ್ತಾರೆ ಸರ್ಕಾರ
ತೆರಿಗೆಯನ್ನ ಜಾಸ್ತಿ ಮಾಡ್ತದೆ. ಮನಿ ಸರ್ಕ್ಯುಲೇಷನ್ ಇಕಾನಮಿಯಲ್ಲಿ ಕಡಿಮೆ ಮಾಡುವಂತೆ ತೆರಿಗೆಯ ಮೂಲಕ ಒಂದು ಅಸ್ತ್ರವಾಗಿ ನಿಯಂತ್ರಣ ಮಾಡ್ಲಿಕ್ಕೆ ಒಂದು ಅಸ್ತ್ರವಾಗಿ ತೆರಿಗೆಯನ್ನ ಉಪಯೋಗಿಸ್ತಾರೆ. ಓಕೆ, ಆ ಮೂಲಕ ಹಣದುಬ್ಬರವನ್ನ ತಡಿಬಹುದು. ಅದು ಇತರ ಪರಿಣಾಮ. ತೆರಿಗೆಗಳು ಮತ್ತು ಆರ್ಥಿಕ ಮುಗ್ಗಟ್ಟು ಯಾವಾಗ ಟ್ಯಾಕ್ಸೇಷನ್ ಅಂಡ್ ಡಿಪ್ರೆಷನ್, ಓಕೆ, ಡಿಪ್ರೆಷನ್, ಎಕನಾಮಿಕ್ ಡಿಪ್ರೆಷನ್ ಇರ್ತದೆ, ಅದು ಟ್ಯಾಕ್ಸೇಷನ್ ಅಂಡ್ ಡಿಪ್ರೆಷನ್. ಓಕೆ, ಆರ್ಥಿಕ ಮುಗ್ಗಟ್ಟು ಕಾಲದಲ್ಲಿ ಏನ್ ಮಾಡ್ಬೇಕು, ತೆರಿಗೆಯ ಪ್ರಮಾಣವನ್ನ ಕಡಿಮೆ ಮಾಡ್ತಾರೆ ಸರ್ಕಾರ, ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು ಮತ್ತೊಂದು ನೀತಿ ಅದು. ಆ ಮೂಲಕ ಡಿಪ್ರೆಷನ್ ಅನ್ನ ಕಡಿಮೆ ಮಾಡುದು, ಆರ್ಥಿಕ ಮುಗ್ಗಟ್ಟನ್ನ ಸರಿ ಮಾಡ್ಲಿಕ್ಕೆ ತೆರಿಗೆಯನ್ನ ಕಡಿಮೆ ಮಾಡುವಂಥದ್ದು ಮತ್ತು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅನ್ನ, ವೆಚ್ಚವನ್ನ ಜಾಸ್ತಿ ಮಾಡುವಂಥದ್ದು. ಆ ಮೂಲಕ ಏನು ಉದ್ಯೋಗ ಅವಕಾಶಗಳು, ಹೊಸ ಹೊಸ ಉದ್ದಿಮೆಗಳು ಆರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಅದೊಂದು ಇತರ ಪರಿಣಾಮ. ಓಕೆ, ತೆರಿಗೆಗಳು ಮತ್ತು ಆರ್ಥಿಕ ಸ್ಥಿರತೆ, ಟ್ಯಾಕ್ಸೇಷನ್ ಅಂಡ್ ಇಕನಾಮಿಕ್ ಸ್ಟೆಬಿಲಿಟಿ. ನಾನು ಮೊದಲೇ ಹೇಳಿದಾಗಿ ತೆರಿಗೆಯನ್ನು ಆರ್ಥಿಕ ಸ್ಥಿರತೆ ಕಾಪಾಡುವಲ್ಲಿ ಪರಿಣಾಮಕಾರಿಯಾಗಿ ಬಳಸಬಹುದಾಗಿದೆ. ಓಕೆ, ಯಾವಾಗ ಹಣದುಬ್ಬರ ಜಾಸ್ತಿ ಇರ್ತದೆ ಆಗ ಟ್ಯಾಕ್ಸ್ ರೇಟ್ ಅನ್ನ ಜಾಸ್ತಿ ಮಾಡುವಂಥದ್ದು, ಅಥವಾ ಹಣದುಬ್ಬರ ಕಡಿಮೆ ಇರ್ತದೆ ಆಗ ಟ್ಯಾಕ್ಸ್ ರೇಟ್ ಅನ್ನ ಹೆಚ್ಚು ಮಾಡುವಂಥದ್ದು. ಆ ಮೂಲಕ ಹಣದ ಸರ್ಕ್ಯುಲೇಷನ್, ಮನಿ ಸರ್ಕ್ಯುಲೇಷನ್ ಹೆಚ್ಚಾಗುವುದು ಮತ್ತು ಕಡಿಮೆ ಆಗುವಂತೆ ಮಾಡುವಂಥದ್ದು. ಆ ಮೂಲಕ ಒಂದು ಇಕಾನಮಿಯಲ್ಲಿ ಸ್ಥಿರತೆಯನ್ನ ಕಾಪಾಡುವಂಥದ್ದು, ಎಕನಾಮಿಕ್ ಸ್ಟೆಬಿಲಿಟಿಯನ್ನ ಕಾಪಾಡಲಿಕ್ಕೆ ಏನು ತೆರಿಗೆಯ ಮೂಲಕ ಸಾಧ್ಯ ಆಗ್ತದೆ. ಈ ರೀತಿಯಲ್ಲಿ ತೆರಿಗೆಯ ಪರಿಣಾಮವನ್ನು 3 ವಿಧದಲ್ಲಿ ನೋಡಬಹುದು. ಒಂದು ಉತ್ಪಾದನೆಯ ಮೇಲೆ ಪರಿಣಾಮ, ವಿತರಣೆಯ ಮೇಲೆ ಪರಿಣಾಮ ಮತ್ತು ಇತರೆ ಪರಿಣಾಮ ಅಂತೇಳಿ 3 ಪರಿಣಾಮಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಓಕೆ, ಇದಿಷ್ಟು 21 ಘಟಕಕ್ಕೆ ಸಂಬಂಧಿಸಿದಾಗಿ, 21ನೇ ಘಟಕಕ್ಕೆ ಸಂಬಂಧಿಸಿದಾಗಿ ತೆರಿಗೆಯ ಪರಿಣಾಮಗಳು 3: ಒಂದು ಉತ್ಪಾದನೆಯ ಮೇಲೆ ಪರಿಣಾಮ, ಮತ್ತೊಂದು ವಿತರಣೆಯ ಮೇಲೆ ಪರಿಣಾಮ, ಮತ್ತೊಂದು ಇತರ ಪರಿಣಾಮಗಳು ಅಥವಾ ಅದರ್ ಎಫೆಕ್ಟ್ಸ್. ಅದರಲ್ಲಿ ಸಬ್ ಹೆಡಿಂಗ್ ಬರ್ತದೆ, ಅದನ್ನು ನೀವು ಕಲಿಬೇಕು. ಇನ್ನು ಘಟಕ 22 ಇದು ಸಾರ್ವಜನಿಕ ವೆಚ್ಚಕ್ಕೆ ಸಂಬಂಧಿಸಿದ ಅಥವಾ ಸಾರ್ವಜನಿಕ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಓಕೆ, ಸರ್ಕಾರ ಯಾಕೆ ಸಾರ್ವಜನಿಕ ವೆಚ್ಚ ಮಾಡ್ತದೆ? ನಾವು 19th ಸೆಂಚುರಿ ಅಥವಾ 19th ಸೆಂಚುರಿಯ ಅರ್ಲಿ ಪಾರ್ಟ್ ಅಲ್ಲಿ ಅಥವಾ 1920ಗಿಂತ ಮೊದಲು ಅಥವಾ 19th ಸೆಂಚುರಿ 18th ಸೆಂಚುರಿಯಲ್ಲೆಲ್ಲ ಸ್ಟೇಟ್ಗಳ ಮುಖ್ಯ ಉದ್ದೇಶ ಏನಾಗಿತ್ತು, ಸರ್ಕಾರದ ಮುಖ್ಯ ಉದ್ದೇಶ ಏನಾಗಿತ್ತು, ಪೊಲೀಸ್ ಸ್ಟೇಟ್ ಅಂತ ಕರಿತೇವೆ. ಅವ್ರ ಮುಖ್ಯ ಉದ್ದೇಶ ಒಂದು ದೇಶದ ರಕ್ಷಣೆಯನ್ನ ಮಾಡುದು ಅಥವಾ ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡುವಂಥದ್ದು. ಅದನ್ನ ನಾವು ಏನು ಪೊಲೀಸ್ ಸ್ಟೇಟ್ ಅಂತ ಹೇಳಿ ಕರಿತೇವೆ. ಆದ್ರೆ ಮಾಡರ್ನ್ ಸ್ಟೇಟ್ಸ್ ಆರ್ ವೆಲ್ಫೇರ್ ಸ್ಟೇಟ್ಸ್ ಅಂತ ಕರಿತೇವೆ ಅಥವಾ ಕಲ್ಯಾಣ ರಾಜ್ಯಗಳು ಅಂತ ಹೇಳಿ ಕರಿತೇವೆ. ಮಾಡರ್ನ್ ಸ್ಟೇಟ್ಸ್ ಆರ್ ವೆಲ್ಫೇರ್ ಸ್ಟೇಟ್, ಜನರ ಕಲ್ಯಾಣವೇ ಅವರ ಮುಖ್ಯ ಉದ್ದೇಶ ಆಗಿರ್ತದೆ. ಓಕೆ, ಅದಕ್ಕಾಗಿ ಸರ್ಕಾರ ಖರ್ಚನ್ನ ಮಾಡ್ತದೆ. ಏನು ಜನರಿಗೆ ಅವರಿಗೆ ಬೇರೆ ಬೇರೆ ಮೂಲಭೂತವಾದ ಸೌಕರ್ಯಗಳನ್ನ ಒದಗಿಸ್ಬೇಕು, ಅವರ ಆರೋಗ್ಯವನ್ನ ರಕ್ಷಣೆ ಮಾಡ್ಬೇಕು, ಶಿಕ್ಷಣವನ್ನ ಕೊಡ್ಬೇಕು, ಪಬ್ಲಿಕ್ ಗೂಡ್ಸ್ ಗಳನ್ನ ಕೊಡ್ಬೇಕು, ಬ್ರಿಡ್ಜ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಅದಕ್ಕಾಗಿ ಸರ್ಕಾರ ವೆಚ್ಚ ಮಾಡ್ತದೆ. ಓಕೆ, ಸರ್ಕಾರದ ಮುಖ್ಯ ಉದ್ದೇಶ ಜನರಿಗೆ ರಕ್ಷಣೆಯನ್ನು ನೀಡುವುದು ಮಾತ್ರ ಅಲ್ಲದೆ ಜನರ ಕಲ್ಯಾಣವನ್ನ ಸಾಧಿಸುವುದು ಕೂಡ ಸರ್ಕಾರದ ಮುಖ್ಯವಾದ ಉದ್ದೇಶ ಆಗಿರ್ತದೆ. ಓಕೆ, ಆದ್ದರಿಂದ ಸರ್ಕಾರ ತೆರಿಗೆಯನ್ನ ಕಲೆಕ್ಟ್ ಮಾಡ್ತದೆ ಮತ್ತು ಸಾರ್ವಜನಿಕ ವೆಚ್ಚವನ್ನ ಮಾಡ್ತದೆ. ಓಕೆ, ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳು ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಮಾಡುವ ವೆಚ್ಚವನ್ನು ಸಾರ್ವಜನಿಕ ವೆಚ್ಚ ಅಂತೇಳಿ ನಾವು ಕರೆಯುತ್ತೇವೆ. ಓಕೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳು ಬೇರೆ ಬೇರೆ ರೀತಿಯ ವೆಚ್ಚವನ್ನ ಮಾಡ್ತಾರೆ. ಅದನ್ನು ನಾವು ಸಾರ್ವಜನಿಕ ವೆಚ್ಚ ಅಂತೇಳಿ ಕರೀತೇವೆ. ನಿಮಗೆ ಸಾರ್ವಜನಿಕ ವೆಚ್ಚದ ಕೆಲವಾರು ವರ್ಗೀಕರಣ ಇದೆ. ಆಡಮ್ ಸ್ಮಿತ್ ಅವರ ಪ್ರಕಾರ ಸಾರ್ವಜನಿಕ ವೆಚ್ಚ ಏನು? ಆಡಮ್ ಸ್ಮಿತ್ ಅವರ ಪ್ರಕಾರ ಅವರು ರಕ್ಷಣಾ ವೆಚ್ಚ, ವಾಣಿಜ್ಯ ವೆಚ್ಚ ಮತ್ತು ಅಭಿವೃದ್ಧಿ ವೆಚ್ಚ ಅಂತ ಹೇಳ್ತಾರೆ. ಅಥವಾ ಅವರ ಮುಖ್ಯ ವೆಚ್ಚ ಪರಿಗಣನೆ ಸರ್ಕಾರ ಯಾವ್ದಕ್ಕೆ ಖರ್ಚು ಮಾಡ್ಬೇಕಂದ್ರೆ ರಕ್ಷಣೆಗೋಸ್ಕರ ಖರ್ಚು ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಯಾವಾಗ 1990ರ ನಂತರ ಅಥವಾ 19th ಸೆಂಚುರಿ ನಂತರ ಎಲ್ಲಾ ರಾಷ್ಟ್ರಗಳು, ಎಲ್ಲಾ ದೇಶಗಳು, ಎಲ್ಲಾ ಸರ್ಕಾರಗಳು ಜನರ ಕಲ್ಯಾಣ ಅಭಿವೃದ್ಧಿಗಾಗಿ ಹೆಚ್ಚೆಚ್ಚು ಖರ್ಚು ಮಾಡ್ಲಿಕ್ಕೆ ಆರಂಭ ಮಾಡಿದವು. ಅದರಲ್ಲಿ ಕೆಲವಾರು ತತ್ವಗಳಿವೆ, ಸಾರ್ವಜನಿಕ ವೆಚ್ಚದ ತತ್ವಗಳು ನೀವು ನೋಡ್ಬೇಕಂತದೆ. ಅಥವಾ ಎವ್ರಿ ಗವರ್ಮೆಂಟ್ ಫಾಲೋ ಸರ್ಟನ್ ಪ್ರಿನ್ಸಿಪಲ್ಸ್ ಅಥವಾ ರೂಲ್ಸ್ ಫಾರ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್. ಅಥವಾ ಸರ್ಕಾರ, ಎಲ್ಲಾ ಸರ್ಕಾರಗಳು ಸಾರ್ವಜನಿಕ ವೆಚ್ಚಕ್ಕೆ ತನ್ನದೇ ಆದ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು ಅಂತ ಎಕನಾಮಿಸ್ಟ್ಗಳು ಹೇಳ್ತಾರೆ. ಅಥವಾ ಅದನ್ನು ಸಾರ್ವಜನಿಕ ವೆಚ್ಚದ ತತ್ವಗಳು, ಕ್ಯಾನನ್ ಆಫ್
ಪಬ್ಲಿಕ್ ಎಕ್ಸ್ಪೆಂಡಿಚರ್. ಕ್ಯಾನನ್ ಆಫ್ ಟ್ಯಾಕ್ಸೇಷನ್ ಹೇಗಿದೆ, ತೆರಿಗೆ ತತ್ವಗಳು ಹೇಗಿದೆಯೋ ಹಾಗೆಯೇ ಕ್ಯಾನನ್ ಆಫ್ ಎಕ್ಸ್ಪೆಂಡಿಚರ್ ಅಂತ ಇದೆ, ಅಥವಾ ಸಾರ್ವಜನಿಕ ವೆಚ್ಚದ ತತ್ವಗಳು ಅಂತಲೂ ಕೂಡ ಇದೆ. ಸರ್ಕಾರವು ಯಾವ ರೀತಿಯಲ್ಲಿ ತಾನು ಗಳಿಸಿದ ತೆರಿಗೆಯನ್ನು ಖರ್ಚು ಮಾಡಬೇಕು ಅನ್ನೋದಕ್ಕೂ ಕೂಡ ಕೆಲವಾರು ತತ್ವಗಳಿವೆ. ಅದನ್ನು ಕ್ಯಾನನ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಥವಾ ಅದು ಸರ್ಕಾರದ ನೀತಿ ಅಥವಾ ಅದರ ರೂಲ್ಸ್ ಅಥವಾ ನಿಯಮ, ಸರ್ಕಾರ ಯಾವ ನಿಯಮದ ಮೂಲಕ ಸಾರ್ವಜನಿಕ ವೆಚ್ಚವನ್ನು ಮಾಡಬೇಕು. ಎವ್ರಿ ಗವರ್ಮೆಂಟ್ ಶುಡ್ ಫಾಲೋ ಸರ್ಟೆನ್ ರೂಲ್ಸ್ ಟು ಸ್ಪೆಂಡ್ ದೇರ್ ಮನಿ. ಓಕೆ, ಅದು ಸರ್ಕಾರದ ಹಣ ಆಗಿರೋದ್ರಿಂದ ಅದನ್ನು ಸ್ಪೆಂಡ್ ಮಾಡ್ಲಿಕ್ಕೆ, ಖರ್ಚು ಮಾಡ್ಲಿಕ್ಕೆ ಸರ್ಟೆನ್ ರೂಲ್ಸ್ ಅನ್ನ, ಪ್ರಿನ್ಸಿಪಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು ಅನ್ನುವಂಥದ್ದು ಒಂದು ಪದ್ಧತಿ. ಓಕೆ, ಆ ರೂಲ್ಸ್ ಗಳು ಏನು ಅಥವಾ ಪ್ರಿನ್ಸಿಪಲ್ ಗಳು ಏನು ಅಥವಾ ತತ್ವಗಳೇನು ಅಂತ ನೋಡಿದ್ರೆ, ಫಸ್ಟ್ ಒನ್ ಗರಿಷ್ಠ ಸಾಮಾಜಿಕ ಪ್ರಯೋಜನದ ತತ್ವ. ಗರಿಷ್ಠ ಸಾಮಾಜಿಕ ಪ್ರಯೋಜನದ ತತ್ವ ಅಥವಾ ಕ್ಯಾನನ್ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಬೆನಿಫಿಟ್. ಕ್ಯಾನನ್ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಬೆನಿಫಿಟ್. Any expenditure should create maximum social benefit. Any government expenditure, it should create maximum social benefit. Okay, ಅದು ಹೆಚ್ಚಿನ ಗರಿಷ್ಠ ಪ್ರಮಾಣದ ಸಾಮಾಜಿಕ ಪ್ರಯೋಜನ ತತ್ವವನ್ನು ಒಳಗೊಂಡಿರ್ಬೇಕು. ಸರ್ಕಾರ ಖರ್ಚು ಮಾಡುವ ಹಣವು ಹೆಚ್ಚಿನ ಜನರಿಗೆ ಉಪಯೋಗ ಆಗ್ಬೇಕು ಮತ್ತು ಮ್ಯಾಕ್ಸಿಮಮ್ ಸೋಷಿಯಲ್ ಬೆನಿಫಿಟ್, ಸಾರ್ವಜನಿಕರಿಗೆ ಗರಿಷ್ಠ ಉತ್ಪಾದನೆ ನೀಡುವಂತಾಗಬೇಕು, ಉದ್ಯೋಗದ ಪ್ರಮಾಣವನ್ನು ಗರಿಷ್ಠ ಮಟ್ಟದಲ್ಲಿ ಹೆಚ್ಚು ಮಾಡುವಂತಾಗಬೇಕು. ಈ ರೀತಿಯಲ್ಲಿ ಸರ್ಕಾರ ಎಷ್ಟು ವೆಚ್ಚ ಮಾಡ್ತದೆ ಅದು ಗರಿಷ್ಠ ಪ್ರಮಾಣದ ಪ್ರಯೋಜನವನ್ನು ಕೊಡುವ ತತ್ವವನ್ನು ಸರ್ಕಾರ ಪಾಲಿಸಬೇಕು. ಅದು ಒಂದು ಕ್ಯಾನನ್ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಬೆನಿಫಿಟ್, ಗರಿಷ್ಠ ಪ್ರಮಾಣದ ಸಾಮಾಜಿಕ ತತ್ವ ಅಂತ ಹೇಳಿ ಕರೀತೇವೆ. ಓಕೆ, ಎರಡನೇದು ಮಿತವ್ಯಯದ ತತ್ವ. ಓಕೆ, ಕ್ಯಾನನ್ ಆಫ್ ಇಕಾನಮಿ. ಮಿತವ್ಯಯದ ತತ್ವ, ಕ್ಯಾನನ್ ಆಫ್ ಇಕಾನಮಿ ಅಂದ್ರೆ ದಿಸ್ ಇಸ್ ಎ ರೂಲ್ ಆಫ್ ಮಿನಿಮಮ್ ಎಕ್ಸ್ಪೆಂಡಿಚರ್ ಅಂಡ್ ಮ್ಯಾಕ್ಸಿಮಮ್ ವೆಲ್ಫೇರ್. ಓಕೆ, ಮಿನಿಮಮ್ ಎಕ್ಸ್ಪೆಂಡಿಚರ್ ಇರಬೇಕು ಮತ್ತು ಮ್ಯಾಕ್ಸಿಮಮ್ ವೆಲ್ಫೇರ್ ಇರಬೇಕು. ಅಂದ್ರೆ ಸಾರ್ವಜನಿಕ ವೆಚ್ಚವು ದುಂದು ವೆಚ್ಚ ಆಗಬಾರ್ದು ಅನ್ನುವಂಥದ್ದು ಎರಡನೆಯ ತತ್ವ. ಸಾರ್ವಜನಿಕ ವೆಚ್ಚದ ತತ್ವದಲ್ಲಿ ಎರಡನೇ ತತ್ವ ಮಿತವ್ಯಯದ ತತ್ವ ಅಥವಾ ಕ್ಯಾನನ್ ಆಫ್ ಎಕಾನಮಿ. ಸರ್ಕಾರಗಳು ವೆಚ್ಚ ಮಾಡುವಾಗ ಪ್ರತಿ ವರ್ಷ ತನ್ನ ಬಜೆಟ್ ಮೂಲಕ ಕೋಟಿ ಹಣವನ್ನ ಸರ್ಕಾರಗಳು ವೆಚ್ಚ ಮಾಡ್ತದೆ. ಆ ವೆಚ್ಚಗಳು ಮಿತವ್ಯಯ ಆಗಿರ್ಬೇಕು, ಅಂದ್ರೆ ಅದು ದುಂದು ವೆಚ್ಚ ಆಗಿರಬಾರದು. ಯಾವುದೇ ಒಂದು ವೆಚ್ಚ ಅನುಮೋದನೆಯ ತತ್ವ, ಕ್ಯಾನನ್ ಆಫ್ ಸ್ಯಾಂಕ್ಷನ್ ಅಥವಾ ಅನುಮೋದನೆಯ ತತ್ವ. ಸರ್ಕಾರವು ಕೈಗೊಳ್ಳುವ ಎಲ್ಲಾ ಎಕ್ಸ್ಪೆಂಡಿಚರ್ಗಳು ಅದು ಶಾಸಕಾಂಗದಿಂದ ಅನುಮೋದಿತವಾಗಿರ್ಬೇಕು. ಸರ್ಕಾರ ಸಾರ್ವಜನಿಕ ವೆಚ್ಚ ಮಾಡೋದಕ್ಕಿಂತ ಮೊದಲು ಶಾಸಕಾಂಗದಿಂದ ಅದು ಅನುಮೋದನೆ ಪಡೆದುಕೊಳ್ಬೇಕಾಗುತ್ತದೆ, ಅಥವಾ ಶಾಸಕಾಂಗ ಅನುಮೋದನೆ ಇಲ್ಲದೆ ಸರ್ಕಾರ ಖರ್ಚು ಮಾಡುವಂತೆ ಇಲ್ಲ. ಶಾಸಕಾಂಗವು ಖರ್ಚು ಮಾಡುವಂತೆ ಇಲ್ಲ. ಯಾವುದ್ರ ಮೂಲಕ ಸರ್ಕಾರ ಸಾರ್ವಜನಿಕ ವೆಚ್ಚವನ್ನು ಮಾಡುವುದಕ್ಕಿಂತ ಮೊದಲು ಅದು ಕನ್ಸರ್ನ್ಡ್ ಅಥಾರಿಟಿಯಿಂದ ಅಥವಾ ಶಾಸಕಾಂಗದಿಂದ ಅಥವಾ ಲೆಜಿಸ್ಲೇಚರ್ ಇಂದ ಅದು ಅನುಮೋದನೆ ಪಡೆದು ನಾವು ಇಷ್ಟು ಖರ್ಚು ಮಾಡ್ತೇವೆ ಅಂತ ಹೇಳಿ ಅನುಮೋದನೆ ಪಡೆದು ಸರ್ಕಾರವು ಖರ್ಚು ಮಾಡಬೇಕು ಅನ್ನುವಂಥದ್ದು ಮೂರನೆಯ ತತ್ವ. ಓಕೆ, ನಾಲ್ಕನೇದು ಸ್ಥಿತಿಸ್ಥಾಪಕತ್ವದ ತತ್ವ. ಸ್ಥಿತಿಸ್ಥಾಪಕತ್ವದ ತತ್ವ. ಓಕೆ, ಕ್ಯಾನನ್ ಆಫ್ elasticity. There should be a flexibility in government expenditure. ಸರ್ಕಾರವು ಖರ್ಚು ಮಾಡುವಾಗ ಅದು ಫ್ಲೆಕ್ಸಿಬಲ್ ಆಗಿರ್ಬೇಕು. ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಅದಕ್ಕೆ ದುಂದು ವೆಚ್ಚ ಆಗಬಾರ್ದು. ಫ್ಲೆಕ್ಸಿಬಿಲಿಟಿ ಅಂದ್ರೆ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ, ಖರ್ಚನ್ನು ಹೆಚ್ಚು ಮಾಡ್ಲಿಕ್ಕೂ ಕೂಡ ಅನುಕೂಲವಾಗಿರ್ಬೇಕು ಮತ್ತು ಕಡಿಮೆ ಮಾಡುವಂತೆಯೂ ಇರಬೇಕು. ಅಲ್ಲಿ ಫ್ಲೆಕ್ಸಿಬಿಲಿಟಿ ಇರಬೇಕು. ಸರ್ಕಾರ ಮಾಡುವ ವೆಚ್ಚವನ್ನು ಅವಶ್ಯಕತೆಗೆ ತಕ್ಕಂತೆ ಕಡಿಮೆ ಮಾಡುವಂತಿರಬೇಕು ಮತ್ತು ಹೆಚ್ಚು ಮಾಡುವಂತೆ ಇರಬೇಕು ಅನ್ನುವಂಥದ್ದು ಮತ್ತೊಂದು ತತ್ವ. ನೆಕ್ಸ್ಟ್ ಒನ್ ಹೆಚ್ಚಳದ ತತ್ವ, ಕ್ಯಾನನ್ ಆಫ್ ಸರ್ಪ್ಲಸ್. ಯಾವಾಗಲೂ ಸರ್ಕಾರ ಮುಂಗಡ ಪತ್ರವನ್ನ ಅಥವಾ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡುವಾಗ ಅದರ ಆದಾಯವು ವೆಚ್ಚಕ್ಕಿಂತ ಹೆಚ್ಚಿರಬೇಕು ಅಥವಾ ಹೆಚ್ಚಳ ಇರಬೇಕು, ವೆಚ್ಚಕ್ಕಿಂತ ಆದ ಪ್ರಮಾಣ ಹೆಚ್ಚಿರಬೇಕು ಎನ್ನುವ ಮತ್ತೊಂದು
ತತ್ವ, ಕ್ಯಾನನ್ ಆಫ್ ಸರ್ಪ್ಸ್ ಅಂತ ಹೇಳಿ ಕರೀತೇವೆ. ಸರ್ಕಾರ ಯಾವಾಗಲೂ ಮುಂಗಡ ಪತ್ರ ಅಥವಾ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡುವಾಗ ಅದರ ಆದಾಯವು ಅದರ ವೆಚ್ಚಕ್ಕಿಂತ ಹೆಚ್ಚಾಗಿರ್ಬೇಕು, ಅದನ್ನು ಸರ್ಪ್ಲಸ್ ಬಜೆಟ್ ಅಂತೇಳಿ ಕರಿತೀವಿ. ಆ ತತ್ವವನ್ನು ಸರ್ಕಾರಗಳು ಫಾಲೋ ಮಾಡಬೇಕು ಅಂತೇಳಿ ಕ್ಯಾನನ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಥವಾ ಸಾರ್ವಜನಿಕ ವೆಚ್ಚದ ತತ್ವ ಅಂತ ಹೇಳಿ ಕರಿತೀವಿ. ಆದ್ರೆ ಜಾನ್ ಮೆನಾರ್ಡ್ ಕೇನ್ಸ್ ಅವರು ಹೇಳ್ತಾರೆ, ಯಾವುದೇ ಒಂದು ಅಭಿವೃದ್ಧಿ ಹೊಂದುತ್ತಿರುವ ಸರ್ಕಾರಗಳು ಅಥವಾ ದೇಶಗಳು ಸರ್ಪ್ಲಸ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವರು ಕೊರತೆ ಬಜೆಟ್ ಅನ್ನ ಅಥವಾ ಡೆಫಿಸಿಟ್ ಫೈನಾನ್ಸ್ ಅನ್ನ, ಡೆಫಿಸಿಟ್ ಬಜೆಟ್ ಅನ್ನ ಅವ್ರು ಪ್ರೆಸೆಂಟ್ ಮಾಡ್ಬೇಕು. ಅವರ ವೆಚ್ಚವು ಹೆಚ್ಚಿರ್ಬೇಕು, ಆದಾಯಕ್ಕಿಂತ ವೆಚ್ಚ ಹೆಚ್ಚಿರ್ಬೇಕು. ಆ ಮೂಲಕ ಅವರು ಹೆಚ್ಚು ವೆಚ್ಚವನ್ನು ಮಾಡಿದಾಗ ಹೊಸ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತದೆ, ಸರ್ಕಾರ ಅಥವಾ ಆ ದೇಶದ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಜಾನ್ ಮೆನಾರ್ಡ್ ಕೇನ್ಸ್ ಅಥವಾ ಜೇಮ್ಸ್ ಕೇನ್ಸ್ ಅವರು ಹೇಳ್ತಾರೆ. ಆದ್ರೆ ತತ್ವಗಳ ಕ್ಯಾನನ್ ಆಫ್ ಸರ್ಪ್ಲಸ್ ಅನ್ನುವಂಥದ್ದು ಮತ್ತೊಂದು ತತ್ವ, ಹೆಚ್ಚಳದ ತತ್ವ. ಅಂದ್ರೆ ಸರ್ಕಾರ ತಾನು ಗಳಿಸಿದ ಆದಾಯಕ್ಕಿಂತ ಅದರ ವೆಚ್ಚ ಕಡಿಮೆ ಇರಬೇಕು, ಸರ್ಪ್ಲಸ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಬೇಕು ಅನ್ನುವಂಥದ್ದು ಮತ್ತೊಂದು ತತ್ವ. ಆರನೇದು ಸಮಾನ ವಿತರಣೆಯ ತತ್ವ, ಕ್ಯಾನನ್ ಆಫ್ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್. ಸಮಾನ ವಿತರಣೆಯ ತತ್ವ ಅನ್ನುವಂಥದ್ದು 6th ಕ್ಯಾನನ್. ಓಕೆ, ಅಂದ್ರೆ ಸರ್ಕಾರವು ಯಾವುದೇ ಪ್ರದೇಶಕ್ಕೆ ಹೆಚ್ಚು ಖರ್ಚು ಮಾಡುವಂಥದ್ದು, ವೆಚ್ಚ ಮಾಡುವಂಥದ್ದು, ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೆಚ್ಚು ಮಾಡುವಂಥದ್ದು, ಮತ್ತೊಂದು ಕ್ಷೇತ್ರಕ್ಕೆ ಕಡಿಮೆ ಮಾಡುವಂಥದ್ದು, ಉದ್ಯೋಗ ಶಿಕ್ಷಣಕ್ಕೆ ಹೆಚ್ಚು ಕೊಡುವಂಥದ್ದು, ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಕೊಡುವಂಥದ್ದು, ಅಥವಾ ಒಂದು ಪ್ರದೇಶಕ್ಕೆ ಜಾಸ್ತಿ ಕೊಡುವಂಥದ್ದು, ಈ ರೀತಿಯ ತತ್ವವನ್ನು ಮಾಡಬಾರದು. ಸಮಾನ ವಿತರಣೆಯ ತತ್ವ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ತತ್ವವನ್ನ ಅನುಸರಿಸಬೇಕು. ಎಲ್ಲಾ ಜನರಿಗೂ ಸಮಾನವಾಗಿ ಅನುಕೂಲವಾಗುವಂತೆ ವಿತರಣೆ ಇರಬೇಕು ಅನ್ನೋದು ಮತ್ತೊಂದು ತತ್ವ. ಏಳನೇದು ಉತ್ಪಾದಕತೆಯ ತತ್ವ, ಕ್ಯಾನನ್ ಆಫ್ ಪ್ರೊಡಕ್ಟಿವಿಟಿ. ಸರ್ಕಾರದ ವೆಚ್ಚಗಳು ಅಥವಾ ಸಾರ್ವಜನಿಕ ವೆಚ್ಚವು ಉತ್ಪಾದಕತೆಯನ್ನ, ದೇಶದ ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚಿಸಬೇಕು ಅನ್ನುವಂಥದ್ದು ಮತ್ತೊಂದು ತತ್ವ. ಏಳನೆಯ ತತ್ವ, ಕ್ಯಾನನ್ ಆಫ್ ಪ್ರೊಡಕ್ಟಿವಿಟಿ. ಎನಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದಿ ಗವರ್ಮೆಂಟ್ ಶುಡ್ ಎನ್ಹಾನ್ಸ್ ದಿ ಪ್ರೊಡಕ್ಟಿವಿಟಿ ಆಫ್ ದಿ ದಟ್ ಕಂಟ್ರಿ. ಓಕೆ, ಆ ದೇಶದ ಪ್ರೊಡಕ್ಟಿವಿಟಿಯನ್ನ ಅಥವಾ ಪ್ರೊಡಕ್ಟಿವ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡಬೇಕು. ಸರ್ಕಾರ ಯಾವುದೇ ಒಂದು ಎಕ್ಸ್ಪೆಂಡಿಚರ್ ಅನ್ನ ಮಾಡಿದಾಗ ಅದರ ಪರಿಣಾಮವಾಗಿ ಆ ದೇಶದ ಪ್ರೊಡಕ್ಷನ್ ನ ಪ್ರಮಾಣ ಅಥವಾ ಉತ್ಪಾದನೆಯ ಸಾಮರ್ಥ್ಯ ಜಾಸ್ತಿ ಆಗ್ಬೇಕು ಅನ್ನುವಂಥದ್ದು ಮತ್ತೊಂದು ತತ್ವ, ಉತ್ಪಾದಕತೆಯ ತತ್ವ ಅಥವಾ ಕ್ಯಾನನ್ ಆಫ್ ಪ್ರೊಡಕ್ಟಿವಿಟಿ ಅಂತೇಳಿ ನಾವು ಕಾಣ್ಬೋದು. ಓಕೆ, ಈ ರೀತಿಯಲ್ಲಿ ನಾವು ಕ್ಯಾನನ್ ಆಫ್ ಎಕ್ಸ್ಪೆಂಡಿಚರ್ ಅನ್ನ ನೋಡ್ಬೋದು. ಒಂದನೇದು ಕ್ಯಾನನ್ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಬೆನಿಫಿಟ್, ಎರಡನೇದು ಗರಿಷ್ಠ ಸಾಮಾಜಿಕ ಪ್ರಯೋಜನದ ತತ್ವ, ಎರಡನೇದು ಮಿತವ್ಯಯದ ತತ್ವ, ಕ್ಯಾನನ್ ಆಫ್ ಇಕಾನಮಿ, ಮೂರನೇದು ಅನುಮೋದನೆಯ ತತ್ವ ಅಥವಾ ಕ್ಯಾನನ್ ಆಫ್ ಸ್ಯಾಂಕ್ಷನ್, ಫೋರ್ತ್ ಒನ್ ಕ್ಯಾನನ್ ಆಫ್ ಇಲಾಸ್ಟಿಸಿಟಿ ಅಥವಾ ಸ್ಥಿತಿಸ್ಥಾಪಕತ್ವದ ತತ್ವ, ಫಿಫ್ತ್ ಒನ್ ಕ್ಯಾನನ್ ಆಫ್ ಸರ್ಪ್ಲಸ್ ಅಥವಾ ಹೆಚ್ಚಳದ ತತ್ವ, ಸಿಕ್ಸ್ತ್ ಒನ್ ಕ್ಯಾನನ್ ಆಫ್ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಅಥವಾ ಸಮಾನ ವಿತರಣೆಯ ತತ್ವ, ಏಳನೇದು ಉತ್ಪಾದಕತೆಯ ತತ್ವ ಅಥವಾ ಕ್ಯಾನನ್ ಆಫ್ ಪ್ರೊಡಕ್ಟಿವಿಟಿ. ಇದಿಷ್ಟು ಕ್ಯಾನನ್ ಆಫ್ ಎಕ್ಸ್ಪೆಂಡಿಚರ್ ಅಥವಾ ಸಾರ್ವಜನಿಕ ವೆಚ್ಚದ ತತ್ವಗಳು. ಓಕೆ, ಇದು ಯಾವ ರೀತಿಯಲ್ಲಿ ಸರ್ಕಾರವು ವೆಚ್ಚ ಮಾಡಬೇಕು ಅನ್ನೋದನ್ನು ಈ ಸಿದ್ಧಾಂತಗಳು, ಈ ಪ್ರಿನ್ಸಿಪಲ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಎಕನಾಮಿಸ್ಟ್ಗಳು ಹೇಳ್ತಾರೆ. ಈಗ ಈ ಸರ್ಕಾರ ಮಾಡುವ ವೆಚ್ಚಕ್ಕೆ ಸಂಬಂಧಿಸಿದಂತೆ ಒಂದು ಸಿದ್ಧಾಂತ ಇದೆ, ಅದನ್ನು ವ್ಯಾಗ್ನರ್ಸ್ ಲಾ, ವ್ಯಾಗ್ನರ್ ಅವರ ಸಾರ್ವಜನಿಕ ವೆಚ್ಚದ ನಿಯಮ ಅಥವಾ ವ್ಯಾಗ್ನರ್ಸ್ ಲಾ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಥವಾ ವ್ಯಾಗ್ನರ್ಸ್ ಲಾ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರೀತೇವೆ. ವ್ಯಾಗ್ನರ್ ಅವರ ಸಾರ್ವಜನಿಕ ವೆಚ್ಚದ ನಿಯಮ, ವ್ಯಾಗ್ನರ್ಸ್ ಲಾ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರೀತೇವೆ. ಓಕೆ, ವ್ಯಾಗ್ನರ್ ಅವರ ಸಾರ್ವಜನಿಕ ವೆಚ್ಚದ ನಿಯಮ, ವ್ಯಾಗ್ನರ್ಸ್ ಲಾ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಥವಾ ಲಾ ಆಫ್ ಇನ್ಕ್ರೀಸಿಂಗ್ ಸ್ಟೇಟ್ಸ್ ಆಕ್ಟಿವಿಟಿ ಅಂತೂ ಕರೀತೇವೆ. ಲಾ ಆಫ್ ಇನ್ಕ್ರೀಸಿಂಗ್, ಸರ್ಕಾರದ ಹೆಚ್ಚುತ್ತಿರುವ ಕಾರ್ಯ ಚಟುವಟಿಕೆಗಳ ತತ್ವ ಅಂತ ಹೇಳಿಯೂ ಕೂಡ ಕರೀತೇವೆ. ಓಕೆ, ಅಡಾಲ್ಫ್ ವ್ಯಾಗ್ನರ್ ಅವರು ಜರ್ಮನಿಯ ಎಕನಾಮಿಸ್ಟ್ ಅಡಾಲ್ಫ್ ವ್ಯಾಗ್ನರ್ ಅವರು 1880ರಲ್ಲಿ ಸರ್ಕಾರದ ಹೆಚ್ಚುತ್ತಿರುವ ನಿಯಮವನ್ನ ಪ್ರತಿಪಾದಿಸಿದರು. ಓಕೆ, ಅವರ ಪ್ರಕಾರ ಆಧುನಿಕ ಸರ್ಕಾರಗಳು ಕಲ್ಯಾಣ ರಾಜ್ಯಗಳಾಗಿವೆ ಅಥವಾ ವೆಲ್ಫೇರ್ ಸ್ಟೇಟ್ಗಳಾಗಿವೆ. ಅವುಗಳು
ಆ ಸರ್ಕಾರಗಳು ಜನರ ಅಭಿವೃದ್ಧಿಗಾಗಿ ಹೆಚ್ಚು ಹೆಚ್ಚು ಖರ್ಚನ್ನ ಮಾಡ್ತದೆ, ವೆಚ್ಚವನ್ನ ಮಾಡ್ತದೆ. ಮತ್ತು ಅವರ ಪ್ರಕಾರ ಇದು ಈ ಸಿದ್ಧಾಂತವು ದೇರ್ ಇಸ್ ಎ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಸ್ಟೇಟ್ಸ್ ಆಕ್ಟಿವಿಟಿ ಅಂಡ್ ರಿಲೇಟಿವ್ಲಿ ಗ್ರೋತ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಹೇಳ್ತಾರೆ. ಈ ಸಿದ್ಧಾಂತ ಸರ್ಕಾರದ ಹೆಚ್ಚುತ್ತಿರುವ ಕಾರ್ಯಚಟುವಟಿಕೆಗಳು ಮತ್ತು ಸರ್ಕಾರದ ಹೆಚ್ಚುತ್ತಿರುವ ವೆಚ್ಚಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತದೆ. ಮತ್ತು ವ್ಯಾಗ್ನರ್ ಅವರು ಯಾಕೆ ಸರ್ಕಾರ ಹೆಚ್ಚು ಹೆಚ್ಚು ಖರ್ಚು ಮಾಡ್ತದೆ, ವೆಚ್ಚ ಮಾಡ್ತಾರೆ ಅನ್ನೋದಕ್ಕೆ ಹಲವಾರು ಕಾರಣಗಳನ್ನ ಕೊಟ್ಟಿದ್ದಾರೆ. ಮತ್ತು ಅವರು ಹೇಳ್ತಾರೆ, ಒಂದು ದೇಶದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತಂತೆ ಅಥವಾ ಒಂದು ದೇಶವು ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತಿರುವಾಗ ಅದರ ವೆಚ್ಚದ ಪ್ರಮಾಣ ಕೂಡ ಅದೇ ದರದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಹೇಳಿ ಅವರು ತಮ್ಮ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಓಕೆ, ಇದನ್ನು ನಾವು ವ್ಯಾಗ್ನರ್ ಅವರ ಸಾರ್ವಜನಿಕ ವೆಚ್ಚದ ನಿಯಮ ಅಂತ ಹೇಳಿ ಕರಿತೇವೆ. ಯಾವಾಗ ಒಂದು ದೇಶವು ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತದೆ ಆಗ ಅದರ ವೆಚ್ಚದ ಪ್ರಮಾಣ ಕೂಡ ಹೆಚ್ಚಾಗುತ್ತಾ ಹೋಗ್ತದೆ. There is a functional relationship between states activity and relatively growth of public expenditure. Okay. ಈಗ ಅವರು ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಯಾವುದೆಲ್ಲ ಕಾರಣಗಳಿವೆ ಅಥವಾ ಯಾಕೆ ಆಧುನಿಕ ಸರ್ಕಾರಗಳು ಹೆಚ್ಚು ಹೆಚ್ಚು ಖರ್ಚು ಮಾಡ್ತದೆ, ವೆಚ್ಚವನ್ನ ಮಾಡ್ತದೆ ಅನ್ನೋದಕ್ಕೆ ಅವರದೇ ಆದ ಕೆಲವಾರು ಕಾರಣಗಳನ್ನ ಕೊಟ್ಟಿದ್ದಾರೆ. ಆಧುನಿಕ ಸರ್ಕಾರಗಳು ಹೆಚ್ಚು ಹೆಚ್ಚು ಯಾಕೆ ಖರ್ಚು ಮಾಡ್ತಾ ಇದೆ ಅನ್ನೋದಕ್ಕೆ ವ್ಯಾಗ್ನರ್ ಅವರು ತಮ್ಮ ಸಿದ್ಧಾಂತದಲ್ಲಿ ಅನೇಕ ಕಾರಣಗಳನ್ನ ಕೊಟ್ಟಿದ್ದಾರೆ. ಮೊದಲನೇದು ಅಭಿವೃದ್ಧಿ ಕಾರ್ಯಗಳು ಅಥವಾ ಡೆವಲಪ್ಮೆಂಟ್ ಫಂಕ್ಷನ್ಸ್. ನಾನು ಮೊದಲೇ ಹೇಳಿದ ಹಾಗೆ ಮಾಡರ್ನ್ ಸ್ಟೇಟ್ಸ್ ಆರ್ ವೆಲ್ಫೇರ್ ಸ್ಟೇಟ್ಸ್. ಅವರಿಗೆ ಜನರ ಅಭಿವೃದ್ಧಿಯೇ ಮುಖ್ಯವಾದ ಉದ್ದೇಶ. ಓಕೆ, ಅವರಿಗೆ ನಾಗರಿಕ ಆಡಳಿತ ರಕ್ಷಣೆ ಅದರ ಜೊತೆಗೆ ಸಾರ್ವಜನಿಕರ ಕಲ್ಯಾಣ ಕೂಡ ಅಷ್ಟೇ ಮುಖ್ಯವಾಗಿ ಇರ್ತದೆ. ಓಕೆ, ಅದರಿಂದ ಅಭಿವೃದ್ಧಿ ಕಾರ್ಯಗಳು, ದೇಶ ಅಭಿವೃದ್ಧಿ ಆಗ್ಬೇಕು, ಅಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಅಭಿವೃದ್ಧಿ ಆಗ್ಬೇಕು, ಕೈಗಾರಿಕಾ ಕ್ಷೇತ್ರ ಮುಂದುವರಿಬೇಕು, ಸೇವಾ ಕ್ಷೇತ್ರ ಮುಂದುವರಿಬೇಕು, ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳು, ಮೂಲಭೂತ ಸೋಷಿಯಲ್ ಓವರ್ ಹೆಡ್ ಕ್ಯಾಪಿಟಲ್ ಅಂತ ಹೇಳ್ತೇವೆ, ರೋಡುಗಳು, ಡ್ಯಾಮ್ಗಳು, ಅದೆಲ್ಲ ಅಭಿವೃದ್ಧಿ ಆಗ್ಬೇಕು ಮುಂದುವರಿಯುತ್ತಿರುವ ದೇಶದಲ್ಲಿ. ಅದಕ್ಕಾಗಿ ಸರ್ಕಾರ ಹೆಚ್ಚು ಹೆಚ್ಚು ವೆಚ್ಚವನ್ನ ಮಾಡ್ತದೆ. ಅದು ಒಂದು ರೀಸನ್ ಅಂತ ಹೇಳಿ ಅಡಾಲ್ಫ್ ವ್ಯಾಗ್ನರ್ ಅವರು ತಮ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ. ಎರಡನೇದು ಜನಸಂಖ್ಯಾ ಹೆಚ್ಚಳ. ಪ್ರತಿಯೊಂದು ಮುಂದುವರಿಯುತ್ತಿರುವ ದೇಶದಲ್ಲಿ ಜನಸಂಖ್ಯೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಅದು ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ. ಭಾರತದಲ್ಲಿ 1951 ಜನಗಣತಿಯನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ ಎಷ್ಟಿತ್ತು ಜನರ ಪ್ರಮಾಣ ಕೇವಲ 36 ಕೋಟಿ ಅಷ್ಟಿತ್ತು. ಆದ್ರೆ ಈಗ ನೋಡಿದ್ರೆ ಎಷ್ಟು 130 ಕೋಟಿಯಷ್ಟು ನಮ್ಮ ಜನಸಂಖ್ಯೆ ಇದೆ. ಆ ರೀತಿಯಲ್ಲಿ ಪ್ರತಿಯೊಂದು ದೇಶದ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಅವರ ಬೇಸಿಕ್ ನೀಡ್ಸ್, ಅವರಿಗೆ ಮೂಲ ಸೌಕರ್ಯಗಳನ್ನ ಒದಗಿಸ್ಬೇಕು, ವಸತಿಯನ್ನು ಒದಗಿಸ್ಬೇಕು, ಅಥವಾ ಅವರಿಗೆ ಶಿಕ್ಷಣ ಕೊಡ್ಬೇಕು, ಆರೋಗ್ಯ ಕೊಡ್ಬೇಕು, ಇವೆಲ್ಲ ಖರ್ಚುಗಳನ್ನ ಸರ್ಕಾರ ಭರಿಸಬೇಕಾಗ್ತದೆ. ಅದು ಕೂಡ ಮುಂದುವರಿಯುತ್ತಿರುವ ರಾಷ್ಟ್ರದಲ್ಲಿ ವೆಚ್ಚದ ಹೆಚ್ಚಳಕ್ಕೆ ಮತ್ತೊಂದು ಕಾರಣ ಅಂತೇಳಿ ಅಡಾಲ್ಫ್ ವ್ಯಾಗ್ನರ್ ಅವರು ಹೇಳ್ತಾರೆ. ಓಕೆ, ಇನ್ಕ್ರೀಸ್ ಇನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟದ ಏರಿಕೆಗಾಗಿ ಕೂಡ ಸರ್ಕಾರ ವೆಚ್ಚ ಮಾಡ್ತದೆ. ಜನರ ಜೀವನ ಮಟ್ಟ, ಅವರ ಶಿಕ್ಷಣದ ಅಭಿವೃದ್ಧಿ ಆಗ್ಬೇಕು, ಮತ್ತೆ ಅವರ ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕು. ಅದು ಕೂಡ ಮತ್ತೊಂದು ಕಾರಣಕ್ಕೆ ಸರ್ಕಾರ ಹೆಚ್ಚು ಹೆಚ್ಚು ಖರ್ಚನ್ನ ಮಾಡ್ತದೆ. ಹಾಗೂ ಕೂಡ ಸರ್ಕಾರದ ವೆಚ್ಚದ ಪ್ರಮಾಣ ಜಾಸ್ತಿ ಆಗ್ತದೆ ಅನ್ನೋದನ್ನು ಹೇಳ್ತಾರೆ. ನಾಲ್ಕನೇದು ಪ್ರಜಾಪ್ರಭುತ್ವದ ಪರಿಣಾಮ, ಡೆಮೋಕ್ರಸಿ ಎಫೆಕ್ಟ್ಸ್. ಪ್ರಜಾಪ್ರಭುತ್ವದ ಪರಿಣಾಮ. ಭಾರತದಂತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಥವಾ ಎಲ್ಲಿ ಡೆಮೋಕ್ರಸಿ ಇದೆ ಅಲ್ಲಿ ಪಿರಾಡಿಕಲ್ ಆಗಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೀತದೆ. ಆಗ ಹೊಸ ರೆಪ್ರೆಸೆಂಟೇಟಿವ್ ಆಯ್ಕೆ ಆಗ್ತಾರೆ. ಅದಕ್ಕಾಗಿ ಎಲ್ಲ ಗವರ್ಮೆಂಟ್ ಏನಾಗ್ತದೆ, ಜನಪರವಾದ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತದೆ. ಹೆಚ್ಚು ವೋಟ್ ಅನ್ನ ಗಳಿಸ್ಲಿಕ್ಕೆ, ತಾನು ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ ಜನಪರವಾದ ಅನೇಕ ಕಾರ್ಯಚಟುವಟಿಕೆಗಳನ್ನ, ಯೋಜನೆಗಳನ್ನ, ಅದು ಆಶ್ವಾಸನೆಗಳನ್ನ ಕೊಡ್ತದೆ. ಆಗೇನಾಗ್ತದೆ, ಅದನ್ನ ಪೂರೈಕೆ ಮಾಡ್ಲಿಕ್ಕೆ, ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಸರ್ಕಾರ ಹೆಚ್ಚು ಖರ್ಚು ಮಾಡ್ಬೇಕಾಗ್ತದೆ. ಆಗ ಕೂಡ ಸರ್ಕಾರದ ವೆಚ್ಚದ ಪ್ರಮಾಣ ಜಾಸ್ತಿ ಆಗ್ತದೆ ಅಂತ ಹೇಳಿ ಅಡಾಲ್ಫ್ ವ್ಯಾಗ್ನರ್ ಅವರು ಹೇಳ್ತಾರೆ. ಪ್ರಜಾಪ್ರಭುತ್ವ ಕೂಡ ಒಂದು ಕಾರಣ ಅಂತ ಹೇಳಿ. ಓಕೆ, ಐದನೇದು ಯುದ್ಧದ ವೆಚ್ಚ, ವಾರ್ ಎಕ್ಸ್ಪೆಂಡಿಚರ್. ಯುದ್ಧದ ವೆಚ್ಚ. ಎಲ್ಲಾ ದೇಶಗಳು ಏನ್ ಮಾಡ್ತವೆ, ಯುದ್ಧಕ್ಕಾಗಿ ಪ್ರಿಪೇರ್ ಆಗಿರ್ತದೆ. ಅಂದ್ರೆ ತನ್ನ ದೇಶದ ರಕ್ಷಣೆಗೋಸ್ಕರ ಅವರು ಮಿಲಿಟರಿಗೆ ಹೆಚ್ಚಿನ ಪ್ರಮಾಣದ ಇನ್ವೆಸ್ಟ್ ಮಾಡ್ತಾರೆ. ಯಾವುದೇ ದೇಶ ಕೂಡ ಮಿಲಿಟರಿಯನ್ನ ಲಘುವಾಗಿ ಪರಿಗಣಿಸುವುದಿಲ್ಲ. ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ತಮ್ಮ
ದೇಶದ ಸೋವರ್ನಿಟಿಯನ್ನ ಅಥವಾ ರಕ್ಷಣೆಯನ್ನ ಮಾಡ್ಲಿಕ್ಕೆ ಅವರು ಟ್ರೈ ಮಾಡ್ತಾರೆ. ಯುದ್ಧ ಸಲಕರಣೆಗಳನ್ನ ಬೈ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಅದಕ್ಕಾಗಿ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಮತ್ತೊಂದು ಕಾರಣ ಅಂತೇಳಿ ಅಡಾಲ್ಫ್ ವ್ಯಾಗ್ನರ್ ಅವರು ಹೇಳ್ತಾರೆ. ಎರಡನೇದು ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಯ ಮೇಲಿನ ವೆಚ್ಚ, ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಎಕ್ಸ್ಪೆಂಡಿಚರ್ ಫಾರ್ ದಿ ಸೇಫ್ಟಿ. ಓಕೆ, ಆಂತರಿಕ ಕೇವಲ ನಮ್ಮ ಮಿಲಿಟರಿ ಪವರ್ ಮಾತ್ರ ಅಲ್ಲ, ಆಂತರಿಕವಾಗಿ ಅಲ್ಲಿರುವ ಪೊಲೀಸ್ ಅನ್ನ ಅಥವಾ ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಸರ್ಕಾರವು ಅಗಾಧ ಪ್ರಮಾಣದ ವೆಚ್ಚವನ್ನ ಮಾಡ್ತದೆ. ಅದು ಕೂಡ ಸರ್ಕಾರದ ವೆಚ್ಚ ಹೆಚ್ಚಳಕ್ಕೆ ಮತ್ತೊಂದು ಕಾರಣ ಅಂತೇಳಿ ಯಾರು ಅಡಾಲ್ಫ್ ವ್ಯಾಗ್ನರ್ ಅವರು ಹೇಳ್ತಾರೆ. ಕಲ್ಯಾಣ ರಾಷ್ಟ್ರ ಅಥವಾ ವೆಲ್ಫೇರ್ ಸ್ಟೇಟ್ ಮತ್ತೊಂದು ಮುಖ್ಯವಾದ ಕಾರಣ. ಆಧುನಿಕ ಸರ್ಕಾರದ ವೆಚ್ಚದ ಹೆಚ್ಚಳಕ್ಕೆ ಕಲ್ಯಾಣ ರಾಷ್ಟ್ರ ಅಥವಾ ವೆಲ್ಫೇರ್ ಸ್ಟೇಟ್. ಸರ್ಕಾರ ಎಲ್ಲಾ ಜನರ ಅಭಿವೃದ್ಧಿಯನ್ನ ಬಯಸ್ತದೆ. ಅದಕ್ಕಾಗಿ ಸಾಮಾಜಿಕ ವಿಮೆಯನ್ನ, ನಿರುದ್ಯೋಗ ಭತ್ಯೆಯನ್ನ, ಉಚಿತ ವೈದ್ಯಕೀಯ ಸೌಲಭ್ಯವನ್ನ, ಈ ರೀತಿಯಲ್ಲಿ ಬೇರೆ ಬೇರೆ ಜನಪರ ಯೋಜನೆಗಳನ್ನ ಎಲ್ಲರಿಗೂ, ಎಲ್ಲರ ಅಭಿವೃದ್ಧಿಗಾಗಿ ಅದು ಸರ್ಕಾರ ಮಾಡ್ತದೆ. ಆದ್ದರಿಂದ ಕೂಡ ಸರ್ಕಾರದ ವೆಚ್ಚದ ಪ್ರಮಾಣ ಜಾಸ್ತಿ ಆಗ್ತದೆ. 8 ಅರ್ಬನೈಸೇಷನ್ ಅಥವಾ ನಗರೀಕರಣ. ಅರ್ಬನೈಸೇಷನ್ ಕೂಡ ಮತ್ತೊಂದು ಕಾರಣ. ಯಾವಾಗ ಕೈಗಾರೀಕರಣ ಆದ ಕೂಡಲೇ ನಗರೀಕರಣ ಆಗ್ತದೆ. ನಗರೀಕರಣಕ್ಕೆ ಸರ್ಕಾರ ಅಗಾಧ ಪ್ರಮಾಣದ ವೆಚ್ಚ ಮಾಡಬೇಕು. ಹೊಸ ಮೆಟ್ರೋ ಸ್ಟೇಷನ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು, ಫ್ಲೈ ಓವರ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು, ರೋಡ್ಗಳ ಸ್ಥಿತಿಗತಿಯನ್ನ ಉತ್ತಮ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು. ಈ ರೀತಿಯಲ್ಲಿ ನಗರದ ಬೇಸಿಕ್ ನೀಡ್ಸ್ ಗಳೇನಿದೆ, ಅವಶ್ಯಕತೆಗಳೇನಿದೆ ಅದನ್ನ ಪೂರೈಕೆ ಮಾಡಬೇಕಾಗ್ತದೆ. ಆಗ ಕೂಡ ಏನಾಗ್ತದೆ, ಸರ್ಕಾರದ ವೆಚ್ಚದ ಪ್ರಮಾಣ ಜಾಸ್ತಿ ಆಗ್ತದೆ. ಓಕೆ, ಇದಿಷ್ಟು 8 ಕಾರಣಗಳನ್ನ ಅಡಾಲ್ಫ್ ವ್ಯಾಗ್ನರ್ ಅವರು ತಮ್ಮ ಸಿದ್ಧಾಂತವಾದ ಹೆಚ್ಚುತ್ತಿರುವ ಸರ್ಕಾರದ ಚಟುವಟಿಕೆಗಳು ಅಥವಾ ವ್ಯಾಗ್ನರ್ ರವರ ಸಾರ್ವಜನಿಕ ವೆಚ್ಚದ ನಿಯಮದಲ್ಲಿ ಹೇಳಿದ್ದಾರೆ. ಓಕೆ, ವ್ಯಾಗ್ನರ್ ರವರ ಸಾರ್ವಜನಿಕ ವೆಚ್ಚದ ನಿಯಮಗಳಲ್ಲಿ ಅವರು ಹೇಳಿರುವುದಿಷ್ಟೇ, ಯಾವಾಗ ಒಂದು ದೇಶ ಮುಂದುವರಿತಾ ಹೋಗ್ತದೆ ಆಗ ಅದರ ವೆಚ್ಚದ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳಿದ್ದಾರೆ. ಮತ್ತೆ ಅದಕ್ಕೆ ಯಾಕೆ ಒಂದು ದೇಶದ ವೆಚ್ಚದ ಅಥವಾ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಯಾವ ರೀತಿಯಲ್ಲಿ ಯಾಕೆ ಹೆಚ್ಚಾಗ್ತದೆ ಅಂತ ಅದಕ್ಕೆ ಕೂಡ ಸುಮಾರು 8 ಕಾರಣಗಳನ್ನ ಕೊಟ್ಟಿದ್ದಾರೆ ತಮ್ಮ ಸಿದ್ಧಾಂತದಲ್ಲಿ. ಓಕೆ, ಇದಿಷ್ಟು ಲಾ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಥವಾ ಸಾರ್ವಜನಿಕ ವೆಚ್ಚದ ನಿಯಮ ವ್ಯಾಗ್ನರ್ ಅವರು. ಈಗ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ಏನು ಅಂತೇಳಿ ನೀವು ತೆರಿಗೆಯ ಪರಿಣಾಮ ನೋಡಿದ್ರೆ, ಅದೇ ರೀತಿ ವೆಚ್ಚದ ಪರಿಣಾಮ ಕೂಡ 3 ಪರಿಣಾಮವನ್ನ ನೀವು ಪ್ರಮುಖವಾಗಿ ನೋಡ್ಬೋದು. ಒಂದು, ಉತ್ಪಾದನೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ. ಎರಡನೇದು, ವಿತರಣೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ. ಮೂರನೇದು, ಸಾರ್ವಜನಿಕ ವೆಚ್ಚದ ಇತರ ಪರಿಣಾಮಗಳು ಅಂತ. ಒಂದೇದು ಎಫೆಕ್ಟ್ಸ್ ಆನ್ ಪ್ರೊಡಕ್ಷನ್, ಎಫೆಕ್ಟ್ಸ್ ಆನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಅದರ್ ಎಫೆಕ್ಟ್ಸ್ ಅಂತ ಹೇಳಿ ನೀವು ನೋಡ್ಬೋದು. ಸಾರ್ವಜನಿಕ ವೆಚ್ಚದಲ್ಲಿ ಕೂಡ ಪ್ರಮುಖವಾಗಿ 3 ಎಫೆಕ್ಟ್ಸ್ ಗಳನ್ನ, ಪರಿಣಾಮವನ್ನ ನೀವು ನೋಡ್ಬೋದು. ಓಕೆ, ಅದರಲ್ಲಿ ಮೊದಲನೇದು ಉತ್ಪಾದನೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ, ಉಳಿತಾಯ ಮತ್ತು ಸಾಮರ್ಥ್ಯದ ಮೇಲೆ ಪರಿಣಾಮ. ಓಕೆ, ಎಫೆಕ್ಟ್ಸ್ ಆನ್ ಎಬಿಲಿಟಿ ಟು ವರ್ಕ್, ಎಬಿಲಿಟಿ ಟು ಸೇವ್, ಎಬಿಲಿಟಿ ಟು ಸೇವ್, ಇನ್ವೆಸ್ಟ್. ಓಕೆ, ಎಬಿಲಿಟಿ ಟು ವರ್ಕ್ ಮತ್ತು ಎಬಿಲಿಟಿ ಟು ಸೇವ್, ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಉಳಿತಾಯ ಮಾಡುವ ಸಾಮರ್ಥ್ಯದ ಮೇಲೆ ಬೀರುವಂತ ಪರಿಣಾಮ ಏನು ಅಂತೇಳಿ. ಅವಾಗ ಸಾರ್ವಜನಿಕ ವೆಚ್ಚ ಜಾಸ್ತಿ ಆಗ್ತದೆ, ಆಗ ಏನಾಗ್ತದೆ, ಉಳಿತಾಯ ಮಾಡುವ ಅಥವಾ ಕೆಲಸ ಮಾಡುವ ಸಾಮರ್ಥ್ಯ, ದಕ್ಷತೆ ಹೆಚ್ಚಾಗ್ತದೆ. ಸರ್ಕಾರ ಯಾವಾಗ ಹೆಚ್ಚು ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತದೆ ಆಗ ಜನರ ಆರೋಗ್ಯದ ಸ್ಥಿತಿ ಜಾಗ್ತದೆ, ಮೂವ್ಮೆಂಟ್ ಜಾಸ್ತಿ ಆಗ್ತದೆ, ರೋಡ್ ನ ಕಂಡೀಷನ್ ಜಾಸ್ತಿ ಆಗ್ತದೆ, ದಕ್ಷತೆ ಜಾಸ್ತಿ ಆಗ್ತದೆ. ಈ ಎಲ್ಲ ಕಾರಣದಿಂದಾಗಿ ಲೇಬರ್ ನ ಕೂಡ ಜಾಸ್ತಿ ಆಗ್ತದೆ. ಎಬಿಲಿಟಿ ಟು ವರ್ಕ್ ಏನಾಗ್ತದೆ, ಇಂಪ್ರೂವ್ ಆಗ್ತದೆ. ಎಬಿಲಿಟಿ ಟು ಸೇವ್ ಕೂಡ ಜಾಸ್ತಿ ಆಗ್ತದೆ. ಹೇಗೆ, ಫ್ರೀ ಆಗಿ ಮೆಡಿಕಲ್ ಫೆಸಿಲಿಟಿ ಸಿಗ್ತದೆ, ವೃದ್ಧಾಪ್ಯ ವೇತನ ಸಿಗ್ತದೆ, ಮತ್ತೆ ಎಜುಕೇಶನ್ ಸಿಗುತ್ತೆ. ಈ ರೀತಿ ಇರುವಾಗ ಎಬಿಲಿಟಿ ಟು ಸೇವ್, ತಾವು ಗಳಿಸಿದ ಆದಾಯದ ಹೆಚ್ಚಿನ ಪ್ರಮಾಣವನ್ನ ಸೇವ್ ಮಾಡ್ಲಿಕ್ಕೆ, ಉಳಿತಾಯ ಮಾಡ್ಲಿಕ್ಕೆ ಜನರಿಗೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಮೊದಲ ಉತ್ಪಾದನೆಯ ಮೇಲೆ ಬೀರುವ ಮೊದಲ ಪರಿಣಾಮ. ಎರಡನೇದು, ಎಫೆಕ್ಟ್ಸ್ ಆನ್ ವಿಲ್ಲಿಂಗ್ನೆಸ್ ಟು ವರ್ಕ್ ಅಂಡ್ ಸೇವ್. ಜನರ ವಿಲ್ಲಿಂಗ್ನೆಸ್ ಅಥವಾ ಅವರ
ಮನೋಭಾವದ ಮೇಲೆ, ಕೆಲಸ ಮಾಡುವ ಮನೋಭಾವ ಮತ್ತು ಉಳಿತಾಯ ಮಾಡುವ ಮನೋಭಾವದ ಮೇಲಿನ ಪರಿಣಾಮ ಏನು ಅಂತ ನೋಡಿದ್ರೆ, ಯಾವಾಗ ಸಾರ್ವಜನಿಕ ವಿಮೆಯನ್ನ ಅಥವಾ ನಿರುದ್ಯೋಗ ಭತ್ಯೆ, ಉಚಿತ ವೈದ್ಯಕೀಯ ಸೌಲಭ್ಯವನ್ನು ಯಾವಾಗ ಸಾರ್ವಜನಿಕರಿಗೆ ಹೆಚ್ಚು ಕೊಡ್ತಾರೆ, ಆಗೇನಾಗ್ತದೆ, ಕೆಲಸ ಮಾಡ್ಲಿಕ್ಕೆ ಜನರಿಗೆ ಏನು ಪ್ರತಿಕೂಲ ಪರಿಣಾಮವನ್ನ ಉಂಟು ಮಾಡುತ್ತದೆ. ಏನು ಸರ್ಕಾರ ಪ್ರತಿಕೂಲ ಪರಿಣಾಮ ಅಥವಾ ನೆಗೆಟಿವ್ ಇಫೆಕ್ಟ್ ಆಗ್ತದೆ. ಯಾವಾಗ ಫ್ರೀ ಆಗಿ ಎಲ್ಲವೂ ಸಿಗ್ತದೆ ಅಂತ ಆಗುವಾಗ ಜನರು ವರ್ಕ್ ಮಾಡ್ಲಿಕ್ಕೆ ಬಯಸುವುದಿಲ್ಲ ಅನ್ನುವಂಥದ್ದು ಮತ್ತೊಂದು ಪರಿಣಾಮ. ಆದ್ರೆ ಓಕೆ, ಇದು ಉಳಿತಾಯ ಏನಾಗ್ತದೆ, ಉಳಿತಾಯ ಮಾಡುವ ಪ್ರಮಾಣ ಜಾಸ್ತಿ ಆಗ್ತದೆ, ಉಳಿತಾಯದ ಪ್ರಮಾಣ ಜಾಸ್ತಿ ಆಗ್ತದೆ. ಸರ್ಕಾರವು ಎಲ್ಲವೂ ಹೆಚ್ಚು ಎಕ್ಸ್ಪೆಂಡಿಚರ್ ಮಾಡಿದಾಗ ಅವರ ಖರ್ಚಿನ ಪ್ರಮಾಣ ಕಡಿಮೆ ಆಗ್ತದೆ, ಅವರು ಗಳಿಸಿದ ಆದಾಯದಲ್ಲಿ ಹೆಚ್ಚಿನ ಪ್ರಮಾಣ ಉಳಿತದೆ, ಆದ್ರಿಂದ ಅವರು ಉಳಿತಾಯದ ಪ್ರಮಾಣ ಜಾಸ್ತಿ ಆಗ್ತದೆ. ಓಕೆ, ಇಫೆಕ್ಟ್ಸ್ ಆನ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸ್ ಅಮಾಂಗ್ ಡಿಫರೆಂಟ್ ಇಂಡಸ್ಟ್ರೀಸ್ ಅಂಡ್ ಟ್ರೇಡ್. ವಿವಿಧ ಕೈಗಾರಿಕೆಗಳ ಮೇಲೆ ಸಂಪನ್ಮೂಲದ ವಿತರಣೆಯ ಮೇಲಾಗುವ ಪರಿಣಾಮ. ಅದು ವಿವಿಧ ಕೈಗಾರಿಕೆಗಳ ಮೇಲೆ ಸಂಪನ್ಮೂಲದ ವಿತರಣೆಯ ಮೇಲೆ ಆಗುವ ಪರಿಣಾಮ. ಸಂಪನ್ಮೂಲಗಳ ವಿತರಣೆಯ ಮೇಲೆ ಆಗುವ ಪರಿಣಾಮ ಏನಾಗ್ತದೆ, ಸರ್ಕಾರ ಎಕ್ಸ್ಪೆಂಡಿಚರ್ ಮಾಡಿದಾಗೆ ಯಾವ ಪ್ರದೇಶದಲ್ಲಿ ಹಿಂದುಳಿದಿರ್ತದೆ ಅಲ್ಲಿಗೆ ಕಡಿಮೆ ಎಕ್ಸ್ಪೆಂಡಿಚರ್ ಅನ್ನ ಸರ್ಕಾರ ಮಾಡ್ತದೆ. ಹೊಸ ಯಾವಾಗ ಒಂದು ಪ್ರದೇಶ ಬ್ಯಾಕ್ವರ್ಡ್ ಏರಿಯಾ ಇದೆ ಅಲ್ಲಿ ಸರ್ಕಾರ ಹೊಸ ರೋಡ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತದೆ, ರೈಲ್ವೆ ಕನೆಕ್ಟಿವಿಟಿಯನ್ನ ಕೊಡ್ತದೆ, ನೀರಿನ ಸೌಕರ್ಯವನ್ನ ಕೊಡ್ತದೆ, ಡ್ಯಾಮ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತದೆ. ಈ ರೀತಿಯಲ್ಲಿ ಯಾವಾಗ ಹಿಂದುಳಿದ ಪ್ರದೇಶ ಇರ್ತದೆ, ಹಿಂದುಳಿದ ಬ್ಯಾಕ್ವರ್ಡ್ ಏರಿಯಾ ಇರ್ತದೆ, ಅಲ್ಲಿ ಹೆಚ್ಚು ಎಕ್ಸ್ಪೆಂಡಿಚರ್ ಅನ್ನ ಮಾಡಿದಾಗ ಅಲ್ಲಿ ಏನಾಗ್ತದೆ, ಹೊಸ ಕೈಗಾರಿಕೆಗಳು ಅಲ್ಲಿ ಆರಂಭ ಆಗ್ತದೆ. ಆಗ ಕೈಗಾರಿಕೆಯ ವಿತರಣೆ ಅಥವಾ ಸಂಪನ್ಮೂಲದ ವಿತರಣೆ ಬೇರೆ ಬೇರೆ ಭಾಗಕ್ಕೆ ಸಮಾನವಾಗಿ ಹಂಚಿಕೆ ಆಗ್ತದೆ. ಅದರಿಂದ ಅದೊಂದು ಪಾಸಿಟಿವ್ ಎಫೆಕ್ಟ್ ಆಗುತ್ತೆ. ಬ್ಯಾಕ್ವರ್ಡ್ ಏರಿಯಾ ಇಂಪ್ರೂವ್ ಆಗ್ತದೆ ಮತ್ತು ವಿತರಣೆಯ ಪರಿಣಾಮದ ಮೇಲೆ ಪಾಸಿಟಿವ್ ಪರಿಣಾಮವನ್ನ ಉಂಟು ಮಾಡ್ತದೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಈಗ ಎರಡನೇ, ವಿತರಣೆ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ. ಇಫೆಕ್ಟ್ಸ್ ಆನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆನ್ ಡಿಸ್ಟ್ರಿಬ್ಯೂಷನ್. ಓಕೆ, ಸರ್ಕಾರ ಆದಾಯವನ್ನ ತೆರಿಗೆಯ ಮೂಲಕ ಗಳಿಸ್ತದೆ ಮತ್ತು ಅದನ್ನು ಎಕ್ಸ್ಪೆಂಡಿಚರ್ ಮಾಡ್ತದೆ, ಸ್ಪೆಂಡ್ ಮಾಡ್ತದೆ, ವೆಚ್ಚ ಮಾಡ್ತದೆ. ಏನಾಗ್ತದೆ, ಸಮಾನವಾಗಿ ಎಲ್ಲಾ ಪ್ರದೇಶಕ್ಕೂ ಸಮಾನವಾಗಿ ಹಂಚಿಕೆ ಆಗುವಂತೆ ವೆಚ್ಚ ಮಾಡ್ತದೆ. ನೀವು ನೋಡಿರ್ಬೋದು, ದೇಶದಲ್ಲಿ ಕೆಲವು ಸ್ಟೇಟ್ಗಳು ಬ್ಯಾಕ್ವರ್ಡ್ ಸ್ಟೇಟ್ಗಳು ಇವೆ ಅಥವಾ ಬಿಮಾರು ಸ್ಟೇಟ್ಗಳಿವೆ. ಬಿಮಾರು ಸ್ಟೇಟ್ಗಳು ಅಂತ ಹೇಳಿ ಕರೀತೇವೆ. ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಛತ್ತೀಸ್ಗಢ, UP, ಇವುಗಳೆಲ್ಲ ಬಿಮಾರು ಸ್ಟೇಟ್ಗಳು. ಸಿಕ್ ಸ್ಟೇಟ್ಸ್ ಅಂತ ಹೇಳಿ ಕರೀತಾರೆ. ಸಿಕ್ಗಳು ಅಥವಾ ರೋಗಗ್ರಸ್ತ ರಾಜ್ಯಗಳು ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಅಲ್ಲಿ ಬ್ಯಾಕ್ವರ್ಡ್ ಇದೆ, ಆ ರಾಜ್ಯಗಳು ತುಂಬಾ ಬ್ಯಾಕ್ವರ್ಡ್ ಇದೆ. ಆಗ ಸರ್ಕಾರ ಏನ್ ಮಾಡ್ತದೆ, ಯಾವ ಸ್ಟೇಟ್ ಕಡಿಮೆ ಹೆಚ್ಚು ಪ್ರೋಗ್ರೆಸಿವ್ ಆಗಿದೆ, ಎಲ್ಲಿ ಜಾಸ್ತಿ ಇನ್ಕಮ್ ಇದೆ ಅಥವಾ ಪ್ರೋಗ್ರೆಸ್ ಜಾಸ್ತಿ ಇದೆ, ಅಲ್ಲಿಯ ತೆರಿಗೆಯನ್ನು ಅಥವಾ ಕಲೆಕ್ಟ್ ಮಾಡಿ ಯಾವ ಬ್ಯಾಕ್ವರ್ಡ್ ಸ್ಟೇಟ್ ಇದೆ ಅಲ್ಲಿ ಇನ್ವೆಸ್ಟ್ ಮಾಡ್ತದೆ. ಆಗ ಹಂಚಿಕೆ ಸಮಾನವಾದ ಹಂಚಿಕೆ ಆಗ್ತದೆ ಮತ್ತು ಬ್ಯಾಕ್ವರ್ಡ್ ಏರಿಯಾ ಕೂಡ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಹೈದರಾಬಾದ್, ಕರ್ನಾಟಕ ಅಂತ ನೋಡ್ಬೋದು. ಯಾವಾಗ ಅದು ಹಿಂದುಳಿದ ಪ್ರದೇಶ ಅಂತ ಇದ್ರೆ ಅಲ್ಲಿ ಕೂಡ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸರ್ಕಾರ ವೆಚ್ಚವನ್ನ ಮಾಡ್ತದೆ. ಆಗ ಆ ಪ್ರದೇಶ ಕೂಡ ಇಂಪ್ರೂವ್ ಆಗ್ತದೆ. ಯಾವ ಪ್ರದೇಶ ಬ್ಯಾಕ್ವರ್ಡ್ ಇದೆ, ಯಾವ ಪ್ರದೇಶ ಮುಂದುವರೆದಿದೆ ಅಲ್ಲಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತದೆ ಮತ್ತು ಎಲ್ಲಿ ಬ್ಯಾಕ್ವರ್ಡ್ ಏರಿಯಾ ಇದೆ ಅಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತದೆ. ಆಗ ಸಮಾನ ವಿತರಣೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಸಮಾನವಾಗಿ ಆಗ್ತದೆ, ಸಮಾನ ವಿತರಣೆಗೆ ಕಾರಣ ಆಗ್ತದೆ ಅಂತ ಹೇಳಿ ನಾವು ನೋಡ್ಬೋದು. ಈಗ ಸಾರ್ವಜನಿಕ ವೆಚ್ಚದ ಇತರ ಪರಿಣಾಮ ಏನು ಅಂತ ಹೇಳಿ ನೋಡಿದ್ರೆ, ಒಂದನೇದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗ್ತದೆ ಅಥವಾ ಉದ್ಯೋಗದ ಅವಕಾಶ ಹೆಚ್ಚಾಗ್ತದೆ. ಹೊಸ ಉದ್ದಿಮೆಗಳು ಬರ್ತದೆ, ಹೊಸ ಕನ್ಸ್ಟ್ರಕ್ಷನ್ ವರ್ಕ್ಗಳು ಆರಂಭ ಆಗ್ತದೆ, ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ ಆಗ್ತದೆ. ಈ ರೀತಿಯಲ್ಲಿ ಉದ್ಯೋಗ ಅವಕಾಶಗಳು, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗ್ತದೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳು ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಒಂದು ಇತರ ಪರಿಣಾಮ. ಕಂಟ್ರೋಲ್ ಆಫ್ ಇನ್ಫ್ಲೇಷನ್, ಸಾರ್ವಜನಿಕ ವೆಚ್ಚದ ಮೇಲೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಯಾವಾಗ ಡಿಫ್ಲೇಷನ್ ಇರ್ತದೆ ಅಥವಾ ಹಣದುಬ್ಬರ ಇಲ್ಲ, ಡಿಫ್ಲೇಷನ್ ಇರ್ತದೆ ಅಥವಾ ಡಿಪ್ರೆಷನ್ ಇರ್ತದೆ, ಮುಗ್ಗಟ್ಟು ಇರ್ತದೆ, ಆಗ ಹೆಚ್ಚು ಸ್ಪೆಂಡ್ ಮಾಡ್ತದೆ ಸರ್ಕಾರ, ಹೆಚ್ಚು ಸ್ಪೆಂಡ್ ಮಾಡ್ತದೆ. ಆಗ ಹೊಸ ಕೈಗಾರಿಕೆಗಳು ಬರ್ತದೆ, ಆಗ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗ್ತದೆ. ಈ ರೀತಿಯಲ್ಲಿ ಹಣದುಬ್ಬರದ ಪ್ರತಿಕೂಲ ಪರಿಣಾಮದಿಂದ ಕೂಡ ನಾವು ರಕ್ಷಣೆ ಮಾಡ್ಲಿಕ್ಕೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡುದು, ಹೆಚ್ಚು ಮಾಡುವುದರ ಮೂಲಕ ಹಣದುಬ್ಬರದ ಪರಿಣಾಮವನ್ನು ಕೂಡ ಕಡಿಮೆ ಮಾಡಬಹುದು. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಇರ್ತದೆ, ಹಣದುಬ್ಬರ ಜಾಸ್ತಿ ಇರ್ತದೆ, ಆಗ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡುದು, ಹಣದುಬ್ಬರ ಕಡಿಮೆ ಇರ್ತದೆ, ಆಗ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅನ್ನ ಜಾಸ್ತಿ ಮಾಡುವಂಥದ್ದು. ಈ ರೀತಿಯಲ್ಲಿ
ಆರ್ಥಿಕ ಸ್ಥಿರತೆ ಎಕನಾಮಿಕ್ ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇದಿಷ್ಟು ಏನು ಸಾರ್ವಜನಿಕ ವೆಚ್ಚದ ಪರಿಣಾಮದಲ್ಲಿ 3 ವಿಧ. ಒಂದು ಪ್ರೊಡಕ್ಷನ್ ಮೇಲೆ ಪರಿಣಾಮ ಅಥವಾ ಉತ್ಪಾದಕತೆಯ ಮೇಲಿನ ಪರಿಣಾಮ, ಎರಡನೇದು ವಿತರಣೆಯ ಮೇಲಿನ ಪರಿಣಾಮ, ಮೂರನೇದು ಇತರ ಪರಿಣಾಮ ಅಂತೇಳಿ ನೋಡ್ಬೋದು. ಓಕೆ, ಉತ್ಪಾದನೆ ಮೇಲೆ ಅಂದ್ರೆ ಎಬಿಲಿಟಿ ಟು ವರ್ಕ್, ಎಬಿಲಿಟಿ ಟು ಸೇವ್ ಅಥವಾ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಕೆಲಸ ಮಾಡುವ ಉಳಿತಾಯ ಮಾಡುವ ಸಾಮರ್ಥ್ಯ, ಮತ್ತು ಕೆಲಸ ಮಾಡುವ ಮನೋಭಾವ ಮತ್ತು ಉಳಿತಾಯ ಮಾಡುವ ಮನೋಭಾವ ಅಥವಾ ವಿಲ್ಲಿಂಗ್ನೆಸ್ ಟು ವರ್ಕ್ ಅಂಡ್ ವಿಲ್ಲಿಂಗ್ನೆಸ್ ಟು ಸೇವ್, ಮತ್ತು ಎಫೆಕ್ಟ್ಸ್ ಆನ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಅಮಾಂಗ್ ಇಂಡಸ್ಟ್ರೀಸ್ ಅಥವಾ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್, ಅದು ಮತ್ತೊಂದು ಪರಿಣಾಮ. ಉತ್ಪಾದನೆಯಲ್ಲಿ ಕೂಡ ಉತ್ಪಾದನೆ ಮಾಡುವ ಚಟುವಟಿಕೆ ಕೂಡ ಬೇರೆ ಬೇರೆ ಪ್ರದೇಶಕ್ಕೆ ಸಮಾಂತರವಾಗಿ ಹಂಚಿಕೆ ಆಗ್ಲಿಕ್ಕೆ ಕೂಡ ಇದು ಸಾರ್ವಜನಿಕ ವೆಚ್ಚವು ಪ್ರಭಾವವನ್ನ ಬೀರ್ತದೆ ಅಂತ ಹೇಳಿ. ಓಕೆ, ಈ ವಿತರಣೆಯ ಮೇಲೆ ಪ್ರಭಾವವನ್ನ ನಾವು ಬ್ಯಾಕ್ವರ್ಡ್ ಏರಿಯಾಕ್ಕೆ ಪಾಸಿಟಿವ್ ಇಫೆಕ್ಟ್ ಆಗ್ತದೆ, ಫಾರ್ವರ್ಡ್ ಏರಿಯಾದಿಂದ ಅಂತೇಳಿ ನಾವು ನೋಡ್ಬೋದು. ಇತರ ಪರಿಣಾಮಗಳಲ್ಲಿ ನಾವು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ, ಎಕನಾಮಿಕ್ ಸ್ಟೆಬಿಲಿಟಿ ಆಗ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಈಗ ಸಾರ್ವಜನಿಕ ವೆಚ್ಚದ ಉದ್ದೇಶಗಳು, ಯಾಕೆ ಸರ್ಕಾರ ಹೆಚ್ಚು ವೆಚ್ಚವನ್ನ ಮಾಡ್ತದೆ ಅಂತ ನೋಡಿದ್ರೆ, ಯಾವ ಉದ್ದೇಶಕ್ಕಾಗಿ ಸರ್ಕಾರ ಹೆಚ್ಚು ವೆಚ್ಚಗಳನ್ನ ಮಾಡ್ತದೆ ಅಂದ್ರೆ, ಫಸ್ಟ್ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು, ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಲು, ಟು ಮೇಂಟೈನ್ ಲಾ ಅಂಡ್ ಆರ್ಡರ್. ಒಂದು ದೇಶದಲ್ಲಿ ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಸರ್ಕಾರ ವೆಚ್ಚವನ್ನ ಮಾಡ್ತದೆ ಆ ಉದ್ದೇಶಕ್ಕಾಗಿ. ಎರಡನೇದು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ತೊಡೆದು ಹಾಕಲು. ಓಕೆ, ಇನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅನ್ನ ತೊಡೆದು ಹಾಕಲು. ಒಂದು ದೇಶದಲ್ಲಿ ಆದಾಯವು ಸಮಾನವಾಗಿ ಹಂಚಿಕೆ ಆಗ್ಬೇಕು. ಕೆಲವು ವರ್ಗದಲ್ಲಿ ಅಥವಾ 10% ಆಫ್ ಪೀಪಲ್, ಒಂದು ದೇಶದಲ್ಲಿರುವ 10% ಜನರು ಒಂದು ದೇಶದ 50% ಇನ್ಕಮ್ ಅನ್ನ ಎಂಜಾಯ್ ಮಾಡುವಾಗಿಲ್ಲ. ಆ ಇನ್ಕಮ್ ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರವು ವೆಚ್ಚ ಮಾಡ್ತದೆ. ಆ ಒಂದು ಉದ್ದೇಶ. ಓಕೆ, ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನ ತೊಡೆದುಹಾಕಲು. ಓಕೆ, ಇರಾಡಿಕೇಶನ್ ಆಫ್ ಇನ್ಇಕ್ವಾಲಿಟಿ ಇನ್ ದಿ ಸೊಸೈಟಿ. ಓಕೆ, ಇನ್ಇಕ್ವಾಲಿಟಿ ಇನ್ ದಿ ಸೊಸೈಟಿ, ಇರಾಡಿಕೇಶನ್. ಒಂದು ದೇಶದಲ್ಲಿ ಅಸಮಾನತೆಯನ್ನ ತೊಡೆದುಹಾಕಲು ಸರ್ಕಾರ ವೆಚ್ಚ ಮಾಡ್ತದೆ. ಉಚಿತ ಶಿಕ್ಷಣವನ್ನು ಕೊಡುವುದು, ಆರೋಗ್ಯ ಸೌಲಭ್ಯವನ್ನು ಕೊಡುವುದು, ಮತ್ತೆ ಉಚಿತ ಧಾನ್ಯವನ್ನು ಪೂರೈಕೆ ಮಾಡುವುದು, ವಸತಿ ಸೌಲಭ್ಯ ಕೊಡುವುದು, ಈ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ತೊಡೆದು ಹಾಕ್ಲಿಕ್ಕೆ ಸರ್ಕಾರ ವೆಚ್ಚ ಮಾಡ್ತದೆ. ಮೂರನೇದು ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡ್ಲಿಕ್ಕೆ. ಒಂದು ದೇಶದಲ್ಲಿ ಜನರ ಗುಣಮಟ್ಟ, ಅವರ ಸಾಮರ್ಥ್ಯವನ್ನು ಹೆಚ್ಚಳ ಮಾಡ್ಲಿಕ್ಕೆ ಕೂಡ ಸರ್ಕಾರ ವೆಚ್ಚವನ್ನ ಮಾಡ್ತದೆ. ಓಕೆ, ಉತ್ಪಾದನೆ ಹೆಚ್ಚಳ. ಹೇಗೆ ಉತ್ಪಾದನೆ ಹೆಚ್ಚು ಸರ್ಕಾರ ಇನ್ವೆಸ್ಟ್ ಮಾಡಿದ್ರೆ, ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಇನ್ವೆಸ್ಟ್ ಮಾಡುವಂಥದ್ದು, ಕೈಗಾರಿಕಾ ಕ್ಷೇತ್ರಕ್ಕೆ ಹೆಚ್ಚು ಸರ್ಕಾರ ಹಣವನ್ನ ವಿನಿಯೋಗಿಸುವುದು, ಅಥವಾ ಸೇವಾ ಕ್ಷೇತ್ರಕ್ಕೆ ಹೆಚ್ಚು ಹಣವನ್ನ ವಿನಿಯೋಗಿಸುವುದು, ಅಲ್ಲಿ ಸೋಷಿಯಲ್ ಓವರ್ ಹೆಡ್ ಕ್ಯಾಪಿಟಲ್ ಅಥವಾ ಸಾಮಾಜಿಕ ಮೌಲ್ಯೋತ್ಪನ್ನ ಚಟುವಟಿಕೆಗಳು ಅಥವಾ ಸರಕುಗಳನ್ನ ಕ್ರಿಯೇಟ್ ಮಾಡುದು, ರಸ್ತೆಗಳನ್ನ ಆರಂಭ ಮಾಡುದು, ಬ್ಯಾಂಕ್ಗಳನ್ನ ಆರಂಭ ಮಾಡುದು, ಶಾಲಾ ಕಾಲೇಜುಗಳನ್ನು ಕಟ್ಟುವುದು ಅಥವಾ ಹಾಸ್ಪಿಟಲ್ಗಳನ್ನ ಆರಂಭ ಮಾಡುದು. ಆಗ ಜನರ ಉತ್ಪಾದನೆಯ ಸಾಮರ್ಥ್ಯ ಹೆಚ್ಚಾಗ್ತದೆ, ಹೊಸ ಕೈಗಾರಿಕೆಗಳು ಬರ್ತದೆ, ಹೊಸ ಎಬಿಲಿಟಿ, ದಕ್ಷತೆ, ಜನರ ವರ್ಕಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಯಾವಾಗ ಈ ರೀತಿಯಲ್ಲಿ ಸರ್ಕಾರವು ಹೆಚ್ಚು ವೆಚ್ಚಗಳನ್ನ ಮಾಡಿದಾಗ ಉತ್ಪಾದನೆಯಲ್ಲಿ ಹೆಚ್ಚಳ ಆಗ್ತದೆ. ನಾಲ್ಕನೇದು ಆರ್ಥಿಕ ಸ್ಥಿರತೆಗೆ ಪ್ರೋತ್ಸಾಹ ಅಥವಾ ಟು ಮೇಂಟೈನ್ ಎಕನಾಮಿಕ್ ಸ್ಟೆಬಿಲಿಟಿ ಇನ್ ಕಂಟ್ರಿ. ಹೇಗೆ ಆರ್ಥಿಕ ಸ್ಥಿರತೆಯನ್ನು ಕಾಪಾಡ್ತದೆ? ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್. ಇನ್ಫ್ಲೇಷನ್ ಇದ್ದಾಗ ವೆಚ್ಚವನ್ನ ಕಡಿಮೆ ಮಾಡ್ತದೆ, ಸರ್ಕಾರ ತನ್ನ ವೆಚ್ಚವನ್ನ ಕಡಿಮೆ ಮಾಡ್ತದೆ. ಮತ್ತು ಡಿಫ್ಲೇಷನ್ ಅಥವಾ ಉಬ್ಬರ ಇಲ್ಲ, ಹಣದ ಮೌಲ್ಯ ಹೆಚ್ಚಾಗಿದೆ, ಆಗ ಏನಾಗ್ತದೆ, ಸರ್ಕಾರ ಹೆಚ್ಚು ಹಣವನ್ನ ತೊಡಗಿಸ್ತದೆ. ಆಗ ಮನಿ ಸರ್ಕ್ಯುಲೇಷನ್ ಇಕಾನಮಿಯಲ್ಲಿ ಜಾಸ್ತಿ ಆಗ್ತದೆ, ಹೊಸ ಉದ್ದಿಮೆಗಳು ಬರ್ತದೆ. ಈ ರೀತಿಯಲ್ಲಿ ಒಂದು ಇಕಾನಮಿಲಿ ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಸಾರ್ವಜನಿಕ ವೆಚ್ಚ ಅನ್ನುವಂಥದ್ದು ಒಂದು ಟೂಲ್ ಆಗಿ, ಒಂದು ತಂತ್ರವಾಗಿ ಬಳಕೆ ಆಗ್ತದೆ ಅಂತ ಹೇಳಿ ನಾವು ನೋಡ್ಬೋದು. ಈ ರೀತಿಯಲ್ಲಿ ಸಾರ್ವಜನಿಕ ವೆಚ್ಚದ ಉದ್ದೇಶ ಅಥವಾ ಆಬ್ಜೆಕ್ಟಿವ್ ಅಲ್ಲಿ ನಾವು ಪ್ರಮುಖವಾಗಿ 4 ಆಬ್ಜೆಕ್ಟಿವ್ ಅನ್ನ ನೋಡ್ಬೋದು. ಒಂದು, ಟು ಮೇಂಟೈನ್ ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು. ಎರಡನೇದು, ಇರಾಡಿಕೇಶನ್ ಆಫ್ ಇನ್ಇಕ್ವಾಲಿಟಿ, ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನ ತೊಡೆದು ಹಾಕುವಂಥದ್ದು. ಮೂರನೇದು, ಉತ್ಪಾದನೆಯಲ್ಲಿ ಹೆಚ್ಚಳ ಅಥವಾ
ಟು ಇನ್ಕ್ರೀಸ್ ಇನ್ ದಿ ಪ್ರೊಡಕ್ಷನ್. ಒಂದು ದೇಶದಲ್ಲಿ ಉತ್ಪಾದಕತೆಯ ಸಾಮರ್ಥ್ಯ ಮತ್ತು ಉತ್ಪಾದನೆಯ ಪ್ರಮಾಣವನ್ನ ಹೆಚ್ಚಳ ಮಾಡಲಿಕ್ಕೆ ಸಾರ್ವಜನಿಕ ವೆಚ್ಚ ಅನುಕೂಲ ಆಗ್ತದೆ ಮತ್ತು ಆರ್ಥಿಕ ಸ್ಥಿರತೆಗೆ ಅದು ಕಾರಣ ಆಗ್ತದೆ. ಒಂದು ದೇಶದಲ್ಲಿ ಆರ್ಥಿಕ ಸ್ಥಿರತೆ, ಹಣದ ಮೌಲ್ಯವನ್ನ ಮೇಂಟೈನ್ ಮಾಡಲಿಕ್ಕೆ ಕೂಡ ಸಾರ್ವಜನಿಕ ವೆಚ್ಚ ಮತ್ತೊಂದು ರೀತಿಯಲ್ಲಿ ಪ್ರಭಾವವನ್ನ ಬೀರ್ತದೆ ಅಂತೇಳಿ ಇದಿಷ್ಟು ಅದರ ಸಾರ್ವಜನಿಕ ವೆಚ್ಚದ ಉದ್ದೇಶಗಳು. ಓಕೆ, ಇದಿಷ್ಟು 2 ಚಾಪ್ಟರ್ ನಲ್ಲಿ ನಾವು ಕಂಡುಕೊಂಡಂತ ಅಂಶಗಳು. ಇಲ್ಲಿ ನೀವು ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕಾಗಿರೋದು ಕ್ಯಾನನ್ ಆಫ್ ಎಕ್ಸ್ಪೆಂಡಿಚರ್ ನ ತತ್ವಗಳು. ಕ್ಯಾನನ್ ಆಫ್ ಎಕ್ಸ್ಪೆಂಡಿಚರ್ ಅನ್ನ ನೀವು ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕು. ಮತ್ತು ಸಾರ್ವಜನಿಕ ವೆಚ್ಚದ ನಿಯಮ, ವ್ಯಾಗ್ನರ್ ರವರ ಸಾರ್ವಜನಿಕ ವೆಚ್ಚದ ನಿಯಮ, ವ್ಯಾಗ್ನರ್ ಅವರ ಸಾರ್ವಜನಿಕ ವೆಚ್ಚದ ನಿಯಮವನ್ನ ನೀವು ಓದ್ಬೇಕು, ಸರಿಯಾಗಿ ನೆನಪಿಟ್ಕೊಳ್ಬೇಕು. ಮತ್ತು ತೆರಿಗೆಯ ಪರಿಣಾಮಗಳನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ನಾವು ಇವತ್ತು ತೆರಿಗೆಯ ಪರಿಣಾಮ ನೋಡಿದ್ದೇವೆ ಮತ್ತು ತೆರಿಗೆಯ ಪರಿಣಾಮಗಳು 3 ನೋಡಿದ್ದೇವೆ ಮತ್ತು ಸಾರ್ವಜನಿಕ ವೆಚ್ಚದ ತತ್ವ ನೋಡಿದ್ದೇವೆ ಮತ್ತು ವ್ಯಾಗ್ನರ್ ರವರ ಸಾರ್ವಜನಿಕ ವೆಚ್ಚದ ನಿಯಮ ನೋಡಿದ್ದೇವೆ ಮತ್ತು ಸಾರ್ವಜನಿಕ ವೆಚ್ಚದ ಪರಿಣಾಮ ಕೂಡ ನೋಡಿದ್ದೇವೆ. ಇದಿಷ್ಟನ್ನ ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ಇನ್ನು ಮುಂದಿನ ತರಗತಿಯಲ್ಲಿ ನಾನು ಇನ್ನು ಉಳಿದ 2 ಯೂನಿಟ್ಗಳನ್ನ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ.